ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಸಮಸ್ತಜನನೀಂ ವಂದೇ ಚೈತನ್ಯಸ್ತನ್ಯದಾಯಿನೀಂ ಶ್ರೇಯಸೀಂ ಶ್ರೀನಿವಾಸಸ್ಯ ಕರುಣಾಮಿವ ರೂಪಿಣೀಂ. ಪಾದಾಂಭೋಜಂ ಸ್ಪೃಶತಿ ಭಜತೆ ರಂಗನಾಥಸ್ಯ ಜಂಘಾಂ ಊರುಧ್ವನ್ದ್ವೇ ವಿಲಹತಿ ಶನೈಃ ಊರ್ಧ್ವಮಭ್ಯೇತಿ ನಾಭಿಂ ವಕ್ಷಸ್ಯಾಸ್ತೆ ವಲತಿ ಭುಜಯೋಃ ಮಾಮಿಕೇಶಂ ಮನೀಷಾ ವಕ್ತ್ರಾಭಿಕ್ಯಾಂ ಪಿಬತಿ ವಹತೆ ವಾಸನಾಂ ಮೌಳಿವಂದೇ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಜಗದಾದಿ ದಂಪತಿಗಳ ಪವಿತ್ರವೂ ಮಂಗಲವೂ ಆದ ಪಾದಾರವಿಂದಗಳ ಸ್ಮರಣೆಯಲ್ಲಿ ಅವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಎಲ್ಲ ಭಕ್ತವೃಂದರಿಗೂ ಕೂಡ ನಮನವನ್ನು ತಿಳಿಸಿ ಇವತ್ತಿನ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಆಚಾರ್ಯರು ತಿರುವಹೀಂದ್ರಪುರಕ್ಕೆ ದಯಮಾಡಿಸಿ ಅಲ್ಲಿ ತಮ್ಮ ವಿದ್ಯಾಭ್ಯಾಸದ ಒಂದು ಫಲವಾಗಿ ಗರುಡನ ಮಂತ್ರವನ್ನು, ತಮ್ಮ ಆಚಾರ್ಯರಿಂದ ಬಂದ ಗರುಡ ಮಂತ್ರವನ್ನು ಚೆನ್ನಾಗಿ ಪುನಶ್ಚರಣೆ ಮಾಡಿ ಅದರಲ್ಲಿ ಸಿದ್ಧಿಯನ್ನು ಪಡ್ಕೊಂಡ್ರು ಎಂಬುದಾಗಿ ಕೇಳಿದ್ರು. ಹಾಗೆ ಅನೇಕ ಗ್ರಂಥಗಳನ್ನು, ಸ್ತೋತ್ರಗಳನ್ನು ಅಲ್ಲಿ ರಚಿಸಿದರು. ಸಂಸ್ಕೃತದಲ್ಲಿ, ತಮಿಳಲ್ಲಿ ಎಲ್ಲವನ್ನು ಕೂಡ ಎಲ್ಲ ಮುಗಿಸಿ ಸುಮಾರು 15 ವರ್ಷಗಳ ಕಾಲ ಅಲ್ಲಿದ್ದ ಮೇಲೆ ಇಲ್ಲಿ ಅಂದರೆ ಕಾಂಚೀಪುರದಲ್ಲಿ ಆಚಾರ್ಯ ಪೀಠದಿಂದ ಇವರು ಹೊರಟು ಬಂದಿದ್ದರಿಂದ ಇಲ್ಲಿ ಒಂದು ತರಹ ಹಿಂದಿನ ಒಂದು ಕಳೆ ಇರಲಿಲ್ಲ, ಕಮ್ಮಿಯಾಗಿತ್ತು. ಅಲ್ಲಿ ಆಚಾರ್ಯರಿಲ್ಲದೆ ಅವರು ತುಂಬ ಅಲ್ಲಿ ವ್ಯಥೆ ಪಡ್ತಾ ಇದ್ದರು ಅಲ್ಲಿನ ಜನಗಳು, ಕಾಂಚೀಪುರದ ಜನಗಳು. ಹಾಗಾಗಿ ಎಲ್ಲರೂ ಹೋಗಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿಗೆ ಮತ್ತೆ ಬಂದು ಆಚಾರ್ಯ ಪೀಠವನ್ನು ಅಲಂಕರಿಸಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಬಂದರು ಎಂಬುದಾಗಿ ಕೇಳಿದ್ವಿ. ಅಲ್ಲಿ ನಿರಂತರವಾದ ಕಾರ್ಯ, ರಚನಾ ಅಂತ ಹೇಳಿದ್ರೆ ಆ ಗ್ರಂಥ ರಚನೆ, ಸ್ತೋತ್ರ ರಚನೆ ಇತ್ಯಾದಿಗಳ ಮಧ್ಯದಲ್ಲಿ ಅವರು ಕಾಲಕ್ಷೇಪ, ಸಿದ್ಧಾಂತ ಕಾಲಕ್ಷೇಪಗಳು, ಆಮೇಲೆ ಉಪನ್ಯಾಸಗಳು ಇತ್ಯಾದಿ ಸ್ವಂತ ಅನುಷ್ಠಾನಗಳು ಎಲ್ಲವೂ ಸೇರಿಕೊಂಡಾಗ ಬಿಡುವಿಲ್ಲದ ಕಾರ್ಯಗಳಾಯಿತು ಅವರಿಗೆ. ಆಮೇಲೆ ಎಲ್ಲರನ್ನೂ ಕೂಡ ಹೋಲಿಸ್ಕೊಂಡವರು ಅವರ ಒಂದು ಮೇಧೆಯಿಂದ, ಪಾಂಡಿತ್ಯದಿಂದ ಅವರ ಕೀರ್ತಿ ಎಲ್ಲ ಕಡೆಯೂ ಬೆಳೀತಾ ಇತ್ತು. ಅದ್ರ ಜೊತೆಗೆ ಅದರಿಂದಲೇ ಕೆಲವು ಸಣ್ಣ ಪುಟ್ಟ ಕಿರುಕುಳಗಳು, ಏಕೆಂದರೆ ಅಸೂಯಾಪರರಾಗಿದ್ದಂಥ ಕೆಲವರು ಕಿರುಕುಳಗಳನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದ್ರು. ಅದನ್ನೆಲ್ಲ ಅವರು ಹಾಗೆ ಸ್ವೀಕರಿಸಿದ್ರು. ಅದಕ್ಕೋಸ್ಕರ ತುಂಬ ವ್ಯಥೆಪಟ್ಟರು ಅಂತಲ್ಲ, ಆದರೆ ಕಿರುಕುಳಗಳನ್ನ ಸಹಿಸ್ಕೋತಾ ಇದ್ದರು. ಅದರ ಕೆಲವು ಘಟನೆಗಳೆಲ್ಲ ಹೇಳಿದ್ದೀನಿ ಹಿಂದಿನ ಪಾಠದಲ್ಲಿ. ಹೀಗೆ ಮಧ್ಯೆ ಸ್ವಲ್ಪ ಕಾಲ ಕಳೆದ ಮೇಲೆ ಶ್ರೀರಂಗದಿಂದ ಒಂದು ಆಹ್ವಾನ ಬಂತು, ವಿಶೇಷವಾದ ಆಹ್ವಾನಕ್ಕೆ ಕಾರಣ ಏನಪ್ಪ ಅಂತ ಕೇಳಿದ್ರೆ, ಅಲ್ಲಿಯ ಸನ್ನಿವೇಶ ಬದಲಾವಣೆಯಾಗಿತ್ತು. ಅಲ್ಲಿ ಸಾಮಾನ್ಯವಾಗಿ ಹಿಂದಿನಿಂದ ಬಂದಂಥ ಪರಂಪರೆ ಏನು ಅಂತ ಹೇಳಿದ್ರೆ ಅಧ್ಯಯನೋತ್ಸವವನ್ನು ಮಾಡೋದು. ಅಧ್ಯಯನೋತ್ಸವ ಅಂದರೆ ಉತ್ಸವ ಮೂರ್ತಿಯನ್ನು ಹಾಗೆ ಬಿಜೆ ಮಾಡಿಸ್ಕೊಂಡು ಬರೋದು. ಆವಾಗ ಅದರ ಉತ್ಸವ ಮೂರ್ತಿ ಹಿಂದ್ಗಡೆ ವೈದಿಕರು ವೇದ ಮಂತ್ರ ಘೋಷವನ್ನು ಹೇಳಿಕೊಂಡು ಬರೋದು, ಮುಂದ್ಗಡೆ ತಿರುವಾಯ್ಮೊಳಿ ಇತ್ಯಾದಿ ತಮಿಳು ಪ್ರಬಂಧಗಳನ್ನು, ಆಳ್ವಾರ್ ಪ್ರಬಂಧಗಳನ್ನು ಹೇಳ್ಕೊಂಡು ಬರುವಂಥ ಒಂದು ಸನ್ನಿವೇಶ ಇದು ಹಿಂದಿನಿಂದ ನಡೀತಾ ಬಂತು. ಅದಕ್ಕೆ ಒಂದು ತಡೆ ಉಂಟಾಗಿ ಈಗ ಇದು ಅಧ್ಯಯನೋತ್ಸವವನ್ನು ಮಾಡಬಾರ್ದು, ನಿಲ್ಲಿಸಿ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಬಂತು.
ಮತ್ತು ದೇವಸ್ಥಾನದ ಒಳಗಡೆ ಸಂಸ್ಕೃತ ಘೋಷ ಮಾತ್ರ ಇರಬೇಕೆ ಹೊರತು ತಮಿಳು ಪ್ರಬಂಧಗಳ ಸೇವೆ ಆಗಬಾರದು ಅಂತ ಹೇಳಿ ಅದನ್ನು ತಡೆಯೋಕ್ಕೆ ಪ್ರಾರಂಭ ಮಾಡಿದ್ರು ಕೆಲವರು. ಅದ್ಯಾರು ಅಂತ ಹೇಳಿದ್ರೆ ಅನ್ಯಮತೀಯರು ಅಂತ ಹೇಳಿದ್ರೆ ಶ್ರೀ ವೈಷ್ಣವ ಸಂಪ್ರದಾಯವನ್ನು ಬಿಟ್ಟು ಉಳಿದವರು ಕೆಲವರು, ಅಂದರೆ ಸ್ಮಾರ್ತರು ಅಂತ ಇಟ್ಕೋಬೋದು ಈಗಿನ ಕಾಲದ ಒಂದು ಇದರಿಂದ ಭಾಷೆಯಲ್ಲಿ ಹೇಳೋ ಹಾಗಿದ್ರೆ. ಅವರುಗಳು ತಡೆ ಹಾಕಿದ್ರು. ಅವ್ರಿಗೇನೆಂದರೆ ನಿಲ್ಲಿಸ್ಬೇಕು, ಇಲ್ಲದೆ ಹೋದರೆ ನಮ್ಮ ಜೊತೆಲಿ ವಾದಕ್ಕೆ ಬನ್ನಿ ಗೆಲ್ಲಬೇಕು ನೀವು ಅನ್ನೋ ಒಂದು ಚಾಲೆಂಜನ್ನು ಹಾಕಿದ್ರು. ಆದರೆ ಅದನ್ನು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಆಗಲಿಲ್ವಾ ಇವರಿಗೆ, ಅಲ್ಲಿದ್ದವರಿಗೆ ಅಂತ ಹೇಳಿದ್ರೆ ಒಬ್ಬರು ಅದು ಗಮನಿಸ್ಬೇಕು ನಾವು. ಶ್ರೀರಂಗ ಅನ್ನೋದು ತಂಗಲೆಯ ಒಂದು ಸೆಂಟರ್ ಆಗಿತ್ತು. ಕಾಂಚೀಪುರಂ ವಡಗಲೆಯ ಸೆಂಟರು. ಅಂದರೆ ವಡಗಲೆ ಅಂತ ಹೇಳಿದ್ರೆ ಸಂಸ್ಕೃತ ಭಾಷೆಗೆ, ಸಂಸ್ಕೃತ ಒಂದು ಶಾಸ್ತ್ರಗಳಿಗೆ ಇದು ಕಾಂಚೀಪುರ ಸೆಂಟರ್ ಆಗಿದ್ದರೆ ಇದು ತಮಿಳು ಪ್ರಬಂಧಗಳಿಗೆ ಒಂದು ಸೆಂಟರ್ ಆಗಿತ್ತು. ಆದರೂ ಕೂಡ ಅಲ್ಲಿ ಆಚಾರ್ಯ ಪುರುಷರಾಗಿದ್ದವರು ಶ್ರೀರಂಗದಲ್ಲಿ ಸುದರ್ಶನ ಸೂರಿಗಳು ಅಂತ, ಅವರು ಮಹಾವಿದ್ವಾಂಸರೇ ಅವರು ಸಂಸ್ಕೃತದಲ್ಲಿ. ಆದರೂ ಕೂಡ ಅವರ ವಯಸ್ಸು ತುಂಬ ಆಗಿಬಿಟ್ಟಿತ್ತು, ಮಹಾವೃದ್ಧರಾಗ್ಬಿಟ್ಟಿದ್ರು. ಆದ್ದರಿಂದ ಇವರು ವಾದಕ್ಕೆ ಕರೆದಾಗ, ಇವರು ಅನ್ಯಮತೀಯರು ವಾದಕ್ಕೆ ಕರೆದಾಗ ಅವರು ಬಂದು ಕೂತ್ಕೊಂಡು ವಾದ ಮಾಡೋ ಅಂಥ ಶಕ್ತಿ ಇರಲಿಲ್ಲ ಅವರಿಗೆ, ಕಮ್ಮಿಯಾಗಿತ್ತು. ಹಾಗಾಗಿ ಅವರು ವಾದಕ್ಕೆ ಬರಲ್ಲ. ಇನ್ನು ಉಳಿದವರು ಆಚಾರ್ಯ ಪುರುಷರು ಇದ್ದರು, ಪಿಳ್ಳೆ ಲೋಕಾಚಾರ್ಯರಿದ್ದರು, ಆಮೇಲೆ ಪರಿವಾಚಾನ್ ಪಿಳ್ಳೆ ಇದ್ದರು. ಅವರುಗಳೆಲ್ಲವೂ ಕೂಡ ಆಚಾರ್ಯ ಪುರುಷರಾಗಿದ್ದರು ಕೂಡ ತಮಿಳು ಪ್ರಬಂಧದಲ್ಲಿ ಆಚಾರ್ಯರಾಗಿದ್ದರೆ ಹೊರತು ಅವರು ಸಂಸ್ಕೃತದಲ್ಲಿ ವಾದ ಮಾಡೋ ಅಷ್ಟು ಅವರಿಗೆ ಇರಲಿಲ್ಲ, ಅದರ ಅಧ್ಯಯನ ಹಾಗಾಗಿರಲಿಲ್ಲ. ಸ್ಪೆಷಲೈಸೇಷನ್ ಒಂದು ಅದೇನೇ ತಂಗಲೆ ಅಂತ ಹೇಳೋದು. ಹಾಗಿದ್ದರಿಂದ ಇವರು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾವಾಗ ಇವರು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಿಲ್ವೋ, ವಾದಕ್ಕೆ ಇಳಿಯೋಕ್ಕಾಗಲಿಲ್ವೋ, ಅವ್ರನ್ನ ಸೋಲ್ಸೋಕ್ಕಾಗಲಿಲ್ವೋ, ಅವಾಗ ಅವ್ರೇನು ಮಾಡಿದ್ರು, ಇದನ್ನು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿಬಿಟ್ರು. ಹೀಗಾಗಿ ಪರಂಪರೆಯಿಂದ ಬಂದದ್ದು ನಿಂತು ಹೋಗುತ್ತಲ್ಲ ಅಂತ ಅಲ್ಲಿದ್ದ ಶ್ರೀ ವೈಷ್ಣವರಿಗೆಲ್ಲ ತುಂಬ ಗಾಬರಿಯಾಗಿ ಇದಕ್ಕೇನು ಮಾಡೋದು ಯೋಚನೆ ಮಾಡಿದಾಗ ಇಂಥ ಒಂದು ಸಾಮರ್ಥ್ಯಶಾಲಿ ಕರ್ಕೊಂಬಂದು ವಾದಕ್ಕೆ ಕೂರಿಸ್ಬೇಕು ಎಂಬುದಾಗಿ ಇದು ಮಾಡಿದ್ರು. ಅಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಕಾಂಚೀಪುರದಲ್ಲಿ ಆಚಾರ್ಯ ಪೀಠದಲ್ಲಿರೋ ಇದ್ದಂಥ ವೇದಾಂತ ದೇಶಿಕರನ್ನೇ ಕರೀಬೇಕು ಅಂತ ತೀರ್ಮಾನ ಮಾಡಿ ಎಲ್ಲರೂ ಕೂಡ ಅಲ್ಲಿದ್ದ ಶ್ರೀ ವೈಷ್ಣವರುಗಳು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಓಲೆಗರಿಯಲ್ಲೇ ಬರೆದು ಭಿನ್ನಪಿಸ್ಕೊಂಡ್ರು. ಹೀಗೆ ತಾವು ಇಲ್ಲಿ ಬರಬೇಕು, ಬಂದು ಇಲ್ಲಿ ವಾದದಲ್ಲಿ ಇವ್ರನ್ನೆಲ್ಲ ಜಯಿಸಬೇಕು ಎಂಬುದಾಗಿ ಭಿನ್ನಯಿಸ್ಕೊಂಡ್ರು. ಈ ಓಲೆಗರಿ ಕಳಿಸಿದ್ದನ್ನು ನೋಡಿಬಿಟ್ಟು ಅವರು ತುಂಬ ಇದು ಸಿದ್ಧಾಂತವನ್ನು, ರಾಮಾನುಜ ಸಿದ್ಧಾಂತವನ್ನು ಉಳಿಸೋದು ನಮ್ಮ ಕರ್ತವ್ಯ ಅಂತ ಅವರೂ ಕೂಡ ಅಂಗೀಕರಿಸರು. ಇದನ್ನು ಮಾಡಲೇಬೇಕು, ಈ ಕಾರ್ಯ ನಾನು ಬರ್ತೀನಿ ಅಂಥೇಳಿ ಒಪ್ಕೊಂಡು ಅದಕ್ಕಾಗಿ ಅಲ್ಲಿಂದ ಕಾಂಚೀಪುರದಿಂದ ಶ್ರೀರಂಗಕ್ಕೆ ಬರ್ತಾರೆ ಅನ್ನೋದು ಗೊತ್ತಾದಾಗಲೇ ಅನ್ಯಮತೀಯರು ವಾದಕ್ಕೆ ಬಂದಿಲ್ಲ, ಪ್ರತಿಸ್ಪರ್ಧೆಗೆ ಬಂದಿದ್ರಲ್ಲ, ಅವರುಗಳಿಗೆ ಸ್ವಲ್ಪ ನಡಕ ಆಯಿತು. ನಡಕ ಅಂತ ಹೇಳಿದ್ರೆ ಇವರು ಮಹಾಪಂಡಿತರು ಅಂತ ಗೊತ್ತು. ಆಮೇಲೆ ವಾಗ್ಮಿಗಳು ವಾದಕ್ಕೆ ಬಂದಾಗ ಇವ್ರ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಗೊತ್ತಿತ್ತು. ಇವರು ಬರ್ತಾ ಇದ್ದಾರ ಅಂತ ಗೊತ್ತಾದಾಗ ಸ್ವಲ್ಪ ಇದಾಯಿತು. ಆದರೂ ಬಿಟ್ಕೊಡಲ್ಲ, ಅದಕ್ಕೋಸ್ಕರ ವಾದ ಮಾಡ್ತೀವಿ ಅಂತೆಲ್ಲ ಲೈನಾಗಿ ಕೂತಿದ್ದಾರೆ. ಈ ಕಡೆ ಎಲ್ಲ ಶ್ರೀ ವೈಷ್ಣವರು, ಆ ಕಡೆ ಎಲ್ಲ ಇವರು ವಾದಕ್ಕೆ ಬಂದಿರೋರು, ಅವ್ರನ್ನೆಲ್ಲ ಕುಳಿತಿದ್ದಾರೆ. ಇವರು ವೇದಾಂತ ದೇಶಿಕರು ಒಳಗೆ ಬರ್ತಾ ಇದ್ದಾರೆ, ಪ್ರವೇಶ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಆಗ್ತಾ ಇದೆ ಇದು. ಆಗುವಾಗ ಇವರು ಬರ್ತಾ ಇದ್ದಾಗಲೇ ಇವರು ಪರಿಹಾಸ ಮಾಡ್ತಾರೆ. ಅಂದರೆ ಆರಂಭದಲ್ಲೇ ತೇಜೋವಧೆ ಮಾಡಬೇಕು ಅನ್ನೋ ಉದ್ದೇಶವೋ ಏನೋ ಗೊತ್ತಿಲ್ಲ. ಏನಂತ ಹೇಳಿದ್ರೆ ಇವರು ವೇದಾಂತ ದೇಶಿಕರು ಸ್ವಲ್ಪ ಕುಳ್ಳಕ್ಕಿರ್ತಾ ಇದ್ರು, ಅಂದರೆ ಹೈಟಲ್ಲಿ ತುಂಬ ಕಡಿಮೆ ಕುಳ್ಳ. ಅದಕ್ಕೆ ಅದನ್ನು ನೋಡ್ಬಿಟ್ಟು ಇವರು ಹಾಸ್ಯ ಮಾಡ್ತಾರಂತೆ. ಆಕಾರೋ ಹ್ರಸ್ವಃ ಅಂತ, ಅಂದರೆ ಆಕಾರದಲ್ಲಿ ನೋಡಿದ್ರೆ ನೀವು ಕುಳ್ಳ ನೀವು ಅಂತ ಹೇಳಿ ತಮಾಷೆ ಮಾಡ್ತಾರೆ. ಆ ತಮಾಷೆ ಮಾಡಿದ ತಕ್ಷಣ ಅವರಿಗೆ ಒಂಥರ ರೇಗೋಗಿ ಬರುತ್ತೆ. ಆದ್ದರಿಂದ ಅದೇ ಒಂದು ತೇಜವತೆ ಆಗತ್ತೆ, ಅದರಿಂದ ನಮಗೆ ಒಂದು ಎತ್ತಿದ ಕೈ ಆಗತ್ತೆ ಅಂತ ಹೇಳಿ ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ, ಹಾಗೆ ಹೇಳಿದ್ರು. ಆದರೆ ಅವ್ರು ಏನಾದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ, ಬಂದು ಕುಳಿತುಕೊಂಡ್ರು. ಏನು ಆಕಾರೋ ಹ್ರಸ್ವಃ ಅಂತ ಹೇಳ್ತೀರಲ್ಲ, ನೀವು ಅದು ಗೊತ್ತಿಲ್ವಾ? ಆಕಾರ ಹ್ರಸ್ವ ಆಗಕ್ಕೆ ಸಾಧ್ಯವ ಎಲ್ಲಾದರೂ ಅಂದರೆ ಅವರು ಬೇರೆ ಥರ ತಗೊಂಡದಲ್ಲ. ಈ ಬರುವಾಗ ಅಕ್ಷರಗಳಲ್ಲಿ ಅನ್ನೋದು ಹ್ರಸ್ವ, ಆರು ದೀರ್ಘ ಅಲ್ವೇ, ಅದು ಆಕಾರವನ್ನು ಹೋಗಿ ನೀವು ಹ್ರಸ್ವ ಅಂತ ಹೇಳ್ತೀರಲ್ಲ ಅಂಥೇಳಿ ಅಲ್ಲೇ ಒಂದು ತಮಾಷೆ ಮಾಡಿದ್ರು. ಇಂಥ ಬೇಸಿಕ್ ವ್ಯಾಕರಣವೂ ಗೊತ್ತಿಲ್ಲದೆ ಇರೋ ಜೊತೆ ವಾದ ಮಾಡಬೇಕಾ ನಾನು ಅಂತ ಪ್ರಾರಂಭ ಮಾಡಿದ್ರು ಅವರು. ಇವರು ತಲೆ ತಗ್ಗಿಸ್ಕೊಂಡ್ಬಿಟ್ರು ಉಳಿದಾರಲ್ಲ ಪ್ರತಿಸ್ಪರ್ಧಿಗಳು. ಏನು ಹೀಗಾಯ್ತಲ್ಲ ಅಂತ ಒಂದು ತರಹ ಇವರಿಗೆ ಅವಮಾನ ಆಯಿತು. ಅವಮಾನ ಆಗಿ ಸರಿ ಆಯಿತು ಶುರು ಮಾಡೋಣ ಅಂಥೇಳಿ
ಮಾತಾ ಶುರು ಮಾಡಕ್ಕೆ ಕೇಳಿದ್ರು. ಅಲ್ಲ, ನೀವು ಕರೆದ್ರಲ್ಲ, ಯಾತಕ್ಕೆ ಅಧ್ಯಯನೋತ್ಸವ ನಡೀತಾ ಇದೆ, ಅದು ನಿಲ್ಲಿಸಬೇಕು ಅಂತ ಹೇಳಿದ್ರಂತಲ್ಲ, ಯಾತಕ್ಕೆ ಅಂತ ಕೇಳಿದ್ರು. ಹೌದು, ಅಧ್ಯಯನೋತ್ಸವದಲ್ಲಿ ಯಾವಾಗಲೂ ನಮಗೇನು ಈ ದೇವಾಲಯದಲ್ಲಿ, ಇದು ಪರಂಪರೆಯಿಂದ ಬಂದಿರೋ ದೇವಾಲಯ, ಶ್ರೀರಂಗ ದೇವಾಲಯ, ಇಲ್ಲಿ ವೇದಘೋಷವೇ ಆಗಬೇಕು, ಸಂಸ್ಕೃತದಲ್ಲೇ ಆಗಬೇಕು, ಇನ್ನು ಅನ್ಯ ಭಾಷೆಗಳು ಬೇಡ ಇಲ್ಲಿ, ಅದು ತಮಿಳು ಭಾಷೆಯಲ್ಲಿ ಯಾವುದೂ ಇರಬಾರ್ದು, ಆ ಶಬ್ದವೇ ಇಲ್ಲಿ ಕೇಳಬಾರ್ದು. ಇವ್ರು ಮಾತಾಡ್ತಿರೋದೆಲ್ಲ ತಮಿಳಲ್ಲೇ, ಆದರೂ ಕೂಡ ತಮಿಳು ಭಾಷೆಯಲ್ಲಿ ಪ್ರಬಂಧಗಳನ್ನು ಹೇಳಬಾರ್ದು. ಯಾತಕ್ಕೆ ಹೇಳಬಾರ್ದು ಅಂತ ಇವರು ಕೇಳಿದ್ರು ದೇಶಿಕರು. ಅದಕ್ಕೆ ಅವರು ಇಲ್ಲ, ಅದು ನೀಚ ಭಾಷೆ ಅಂತ ಹೇಳಿದ್ರು. ಯಾವಾಗ ತಮಿಳನ್ನು ನೀಚ ಭಾಷೆ ಅಂತ ಹೇಳಿದ್ರು ಆವಾಗ ಇವರು ಒಂಥರ ವ್ಯಗ್ರ ಆಗಿಬಿಟ್ರು. ಅದು ನೀಚ ಭಾಷೆ ಅಂತ ಹೇಳ್ತೀರಾ, ಯಾವ ಕಾರಣಕ್ಕೋಸ್ಕರ ನೀಚ ಭಾಷೆ ಅಂತೀರಾ? ಹೇಗೆ ನೀಚ ಭಾಷೆ ಆಗುತ್ತೆ? ಅಗಸ್ತ್ಯರಿಂದ ಪ್ರಾರಂಭ ಆಗಿದ್ದು, ಅನೇಕ ಋಷಿಗಳಿಂದ ಅದು ಮುಂದುವರಿಸಲ್ಪಟ್ಟಿತ್ತು. ಆಮೇಲೆ ಆಳ್ವಾರಗಳೆಲ್ಲ ಅದರಲ್ಲಿ ಪ್ರಬಂಧವನ್ನು ಹೇಳಿದ್ದಾರೆ, ಅದನ್ನು ಭಗವಂತನೇ ಸಾಕ್ಷಾತ್ ಸ್ವೀಕರಿಸಿದ್ದಾನೆ ಈ ಪಾಶ್ಯಗಳನ್ನು. ಹಾಗಿದ್ದಾಗ ಅದನ್ನು ನೀವು ಇದು ನೀಚ ಭಾಷೆ ಅಂತ ಹೇಳ್ತೀರಾ ಅಂತ ತಗೊಂಡು ಚೆನ್ನಾಗಿ ವಾದದಲ್ಲಿ ಶುರು ಮಾಡಿಬಿಟ್ರು. ಅದಕ್ಕೆ ಇಲ್ಲ, ಸಂಸ್ಕೃತದಲ್ಲೇ ಆಗಬೇಕು, ವೇದ ಭಾಷೆ ವೈದಿಕರು ನಾವೆಲ್ಲ ಅದಲ್ಲೇ ಆಗಬೇಕು ಅಂತ ಹೇಳಿದ್ರು. ಸಂಸ್ಕೃತಕ್ಕೆ ನಾವು ಮಾನ್ಯತೆ ಕೊಡ್ತೀವಿ, ಇಲ್ಲ ಅಂತ ಹೇಳಲ್ಲ ಅಂತ ವೇದಾಂತ ದೇಶಿಕರು. ಸಂಸ್ಕೃತ ಕೊಡ್ತೀವಿ, ಆದರೆ ನೀವು ಇದನ್ನು ತಮಿಳನ್ನು ನೀಚ ಅಂತ ಹೇಳೋ ಹಾಗಿಲ್ಲ ಅಂಥೇಳಿ ನಮಗೆ ಎರಡೂ ಬೇಕು. ಈ ಸಂಸ್ಕೃತ ಮತ್ತು ತಮಿಳು ಎರಡೂ ಕೂಡ ಎರಡು ಕಣ್ಣುಗಳಂತೆ, ಒಂದು ಬಲಗಣ್ಣು ಒಂದು ಎಡಗಣ್ಣು ಅಂತ. ಆದರೆ ಇದರಲ್ಲಿ ಯಾವ ಕಣ್ಣು ಶ್ರೇಷ್ಠ ಅಂತ ಕೇಳಿದ್ರೆ ಏನು ಹೇಳ್ತೀರಾ ನೀವು? ಯಾವುದಾದ್ರು ಒಂದು ಶ್ರೇಷ್ಠ ಅಂತ ಆಗತ್ತಾ? ಎರಡು ಕಣ್ಣಲ್ಲಿ ಎರಡೂ ಅಷ್ಟೇ ಒಂದೇ ಸಮನಾಗಿರ್ಬೇಕಲ್ವಾ ಅಂಥೇಳಿ ಹೇಳಿದಾಗ ಅವ್ರು ಯೋಚನೆ ಮಾಡೋದು, ಹೌದಲ್ಲ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಸರಿ ಒಪ್ಕೊಳ್ಳೋಣ ಅಂಥೇಳಿ ಒಪ್ಕೊಂಡ್ರು ಒಂದು ಭಾಷೆ. ಆದರೂ ಒಂದಿದೆ, ನೀವು ಇದರಲ್ಲಿ ಪ್ರಬಂಧ ಹೇಳುವಾಗ ನಮ್ಮದೇ ಇದು ಅಧ್ಯಯನೋತ್ಸವದಲ್ಲಿ ದೇವರ ಹಿಂದೆ ಬರ್ತಿರೋದು ನಾವೇ ತಾನೇ ವೇದಘೋಷ ಮಾಡಿಕೊಂಡು ಅಂತ ಹೇಳಿದ್ರು. ನೀವು ಅದ್ರ ಹಿಂದೆ ಬರಬಹುದು, ದೇಶಿಕರು ಉತ್ತರ ಕೊಡ್ತಾರೆ, ನೀವು ಅದ್ರ ಹಿಂದೆ ಬರಬಹುದು, ಆದರೆ ಪ್ರಬಂಧ ಹೇಳೋರು ಹಿಂದೆ ಭಗವಂತನೇ ಬರ್ತಾ ಇದ್ದಾರಲ್ಲ, ಯಾಕೆಂದ್ರೆ ಇವ್ರ ಮುಂದೆ ಇರ್ತಾರೆ, ಅದರಿಂದ ಭಗವಂತನೇ ಅವ್ರ ಹಿಂದೆ ಬರ್ತಾ ಇದ್ದಾರಲ್ಲ ಅಂತ ಹೇಳಿದಾಗ ಅಯ್ಯೋ ಹೌದಲ್ಲ ಅಂತ ಮತ್ತೆ ತಲೆ ತಗ್ಗಿಸ್ಕೊಳ್ಳೋ ಹಾಗಾಯ್ತು ಅವ್ರಿಗೆ. ಅದರಿಂದ ಇದು ಒಳಗಡೆ ಆ ಥರ ಕಲಹ ಬೇಡ, ಎರಡೂ ಬೇಕು. ಅಧ್ಯಯನೋತ್ಸವ ಆಗಲೇಬೇಕು, ಅದನ್ನು ನಿಲ್ಲಿಸೋ ಹಾಗಿಲ್ಲ ಯಾರು ಕೂಡ. ಪರಂಪರೆಯಿಂದ ಬಂದಿದೆ, ಹಿಂದಿನಿಂದ ಬಂದಿದೆ, ಯಾರು ಇವರಿಂದ ಆಳ್ವಾರಿಂದ ಬಂದಿರೋದು. ಆಮೇಲೆ ನಾಥಮುನಿಗಳು ಇವರಿಂದ ಪರಂಪರೆ ಮುಂದುವರಿಯಿತು, ಯಮನಾಚಾರ್ಯರ ಅವರಿಂದ ಬಂದಿತ್ತು. ಅದರಿಂದ ಇದು ಯಾವ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ, ಇದು ಮುಂದುವರಿಯಲೇಬೇಕು ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟು ಎದ್ರು. ಅಲ್ಲಿ ಅವರೆಲ್ಲ ತಲೆ ಬಗ್ಸ್ಕೊಂಡು ಆಯಿತು ಅಂತ ಒಪ್ಕೊಂಡು ಹೋದ್ರಂತೆ ಅಂತ. ಇಷ್ಟಾದ ಮೇಲೆ ಒಂಥರ ಜಯ ಸ್ಥಾಪಿಸಿದ್ರು ಅವರು. ಆಮೇಲೆ ಅಲ್ಲಿಂದ ಮುಂದಕ್ಕೆ ಆ ಪ್ರಾಬ್ಲಮ್ ಬರಲಿಲ್ಲ. ಆಯಿತು, ಇದು ನೋಡಿ ಎಲ್ಲ ಶ್ರೀವೈಷ್ಣವ ಅಲ್ಲಿದ್ದವರೆಲ್ಲ ಸುದರ್ಶನ ಸೂರಿಗಳು ಅವರ ಆಚಾರ್ಯರಾಗಿದ್ದರಲ್ಲ, ಆಚಾರ್ಯ ಪೀಠದಲ್ಲಿದ್ದರಲ್ಲ, ಅವರು ಕೂಡ ತುಂಬ ಸಂತೋಷಪಟ್ಟು ಭಗವಂತರ ಮುಂದೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರು. ಮತ್ತು ತಮಗೂ ಹೇಗಿದ್ದರೂ ವಯಸ್ಸಾಗಿತ್ತು, ಅದರಿಂದ ಆಚಾರ್ಯ ಪೀಠಕ್ಕೆ ಇವ್ರನ್ನೇ ಕೂರಿಸ್ಬೇಕು, ಇವರೇ ಅರ್ಹರು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಆಚಾರ್ಯ ಪೀಠವನ್ನು, ಶ್ರೀರಂಗದ ಆಚಾರ್ಯ ಪೀಠವನ್ನು ತಾವು ಅಲಂಕರಿಸಬೇಕು ಎಂಬುದಾಗಿ ವೇದಾಂತೇಶ್ವರ ಪ್ರಾರ್ಥನೆ ಮಾಡಿಕೊಂಡು ಅವರನ್ನು ಆ ಪೀಠದಲ್ಲಿ ಕೂರಿಸಿದ್ರು ಎಂಬುದಾಗಿ ಕೇಳ್ತೀವಿ ನಾವು. ಆಮೇಲೆ ಭಗವಂತನ ರಂಗನಾಥನ ಸೇವಿಸಿ ಅವರು ಅಲ್ಲಿ ಹೋದಾಗ ರಂಗನಾಥನಿಗೆ ತುಂಬ ಖುಷಿ ಆಯ್ತಂತೆ. ಸಿದ್ಧಾಂತ ಸ್ಥಾಪನೆ ಆಯಿತು, ಶ್ರೀ ವೈಷ್ಣವ ಸಿದ್ಧಾಂತ ಸ್ಥಾಪನೆ ಆಯಿತು ಅಂಥೇಳಿ ಖುಷಿ ಆಯ್ತಂತೆ. ಅವನಿಗೂ ಕೂಡ ಖುಷಿಯಾಗಿ ಅವರಿಗೆ ವಿಶೇಷವಾದ ಮರ್ಯಾದೆಯನ್ನು ಅನುಗ್ರಹಿಸಿ ವೇದಾಂತಾಚಾರ್ಯ ಅಂತ ಭಗವಂತನೇ ಹೇಳಿದಂತೆ ಒಂದು ಹೊಸ ನಾಮಕರಣ ಮಾಡದಂತೆ ಮಾಡಿಬಿಟ್ಟು ಅವರಿಗೆ ವಿಶೇಷವಾದ ಏನಂತ ಹೇಳಿದ್ರೆ ತಿರುಮಾಲೆ ಅಂದರೆ ಭಗವಂತನಿಗೆ ಮುಡಿಸಿದಂಥ ಮಾಲೆ, ಆ ಹಾರವನ್ನು ಇವರು ಕೊರಳಿಗೆ ಹಾಕೋದು, ಮತ್ತು ಅವನ ವಸ್ತ್ರವನ್ನು, ಭಗವಂತನಿಗೆ ಮುಡಿಸಿದಂಥ ವಸ್ತ್ರವನ್ನು ಇವರ ತಲೆಗೆ ಸುತ್ತೋದು, ಪರಿವಟ್ಟಂ ಅಂತ ಹೇಳ್ತಾರೆ. ಅದನ್ನು ಅವನ ವಸ್ತ್ರವನ್ನು ತಾವು ತಲೆಯಲ್ಲಿ ಧರಿಸ್ಕೊಳ್ಳೋ ಅಂಥ ಒಂದು ಭಾಗ್ಯ, ಅದು ಪ್ರಸಾದವಾಗಿ ಧರಿಸ್ಕೊಳ್ಳೋದು. ಆ ತರಹ ಪರಿವಟ್ಟವನ್ನು ಅವರಿಗೆ ಮುಡಿಸಿ ಅಂಥೇಳಿ ಆಚಾರ್ಯರ ಅರ್ಚಕರ ಮೂಲಕ ಭಗವಂತ ಹೇಳಿದಂತೆ ಆ ಒಂದು ಮರ್ಯಾದೆ ಇವ್ರಿಗಾಯಿತು ಅನ್ನೋದನ್ನು ಕೇಳ್ತೀವಿ. ಸೊ ಯಾವಾಗ ಇವರು ಆಚಾರ್ಯ ಪೀಠವನ್ನು ಅಲಂಕರಿಸಿದ್ರು ಆವಾಗ ಮೊದಲೇ ಹೇಳ್ದಂಗೆ ವಿಶೇಷವಾಗಿ ಕಾರ್ಯಗಳು ತುಂಬ ಜಾಸ್ತಿ ಆಯಿತು. ಬೋಧನ ಕಾರ್ಯ ಆಗಲಿ, ಕಾಲಕ್ಷೇಪವಾಗಲಿ, ಉಪನ್ಯಾಸಾದಿಗಳಾಗಲಿ ಎಲ್ಲವೂ ಕೂಡ ಮೇಲೆ ಬರ್ತಾ ಇತ್ತು. ಆಮೇಲೆ ಶ್ರೀ ವೈಷ್ಣವ ಪಂಡಿತರುಗಳೆಲ್ಲ ಅನೇಕರು ಬಂದು ಇವರನ್ನು ಆಶ್ರಯಿಸಿದ್ರು. ಯಾಕೆಂದರೆ ಇವರು ವಿದ್ವತ್ತನ್ನು ನೋಡಿಬಿಟ್ರು, ಆಮೇಲೆ ಇವರ ಕವಿತಾ ಸಾಮರ್ಥ್ಯವನ್ನು ನೋಡಿದ್ರು. ಎಲ್ಲವನ್ನು ಗಮನಿಸಿದಾಗ
ತುಂಬ ವಿಶೇಷವಾಗಿ ಇವರನ್ನ ಆಶ್ರಯಿಸಿ ಶಿಷ್ಯರಾಗಿ ಬಂದರು ಎಂಬುದಾಗಿ, ಇವರ ಹತ್ರ ಪಾಠವನ್ನು ಕಲಿತರು, ಅವ ಕಾಲಕ್ಷೇಪಗಳು ಆಯಿತು ಎಂಬುದಾಗಿ ನೋಡ್ತೀವಿ. ಒಂದು ತರಹ ಅವಿಶ್ರಾಂತ ಉತ್ಸಾಹಯುತ ಕಾರ್ಯಕ್ರಮಗಳು ಆಗ್ತಾನೇ ಇತ್ತು. ಇಷ್ಟರ ಮಧ್ಯೆ ಅವರು ತಮ್ಮ ಸ್ವಂತ ರಚನಾ ಕಾರ್ಯವನ್ನು ಬಿಡಲಿಲ್ಲ. ಅನೇಕ ಗ್ರಂಥ ರಚನೆಗಳನ್ನು ಅವ್ರು ಮಾಡ್ತಾಯಿದ್ರು. ಉದಾಹರಣೆಗೆ ಶತದೂಷಣಿ ಅಂತ, ಅಧಿಕರಣ ಸಾರಾವಳಿ ಅಂತ, ಆಮೇಲೆ ತಾತ್ಪರ್ಯ ಚಂದ್ರಿಕಾ, ನ್ಯಾಯಪರಿಶುದ್ಧಿ, ಹೀಗೆ ಉದ್ದಕ್ಕೂ ಅನೇಕ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ರು. ಒಂದು ಗ್ರಂಥ ರಚನೆ ಕಾರ್ಯ, ಇನ್ನೊಂದು ಸ್ತೋತ್ರಗಳನ್ನು ರಚನೆ ಮಾಡಿದ್ರು. ಸ್ತೋತ್ರಗಳಲ್ಲಿ ಭಗವದ್ಧ್ಯಾನ ಸೋಪಾನ, ಭೂಸ್ತುತಿ, ನೀಳಾಸ್ತುತಿ, ದಶಾವತಾರ ಸ್ತೋತ್ರ ಅಂಥೇಳಿ, ಇದಲ್ಲದೆ ಯತಿರಾಜರ ರಾಮಾನುಜರ ಬಗ್ಗೆ ಸ್ತೋತ್ರವನ್ನು ಮಾಡಿದ್ರು. ಅದು ಯತಿರಾಜ ಸಪ್ತತಿ ಅನ್ನೋ ಹೆಸರಲ್ಲಿ, ಸಪ್ತತಿ 70 ಶ್ಲೋಕಗಳನ್ನು ಯತಿರಾಜರನ್ನು ಕೊಂಡಾಡಿ ಹೇಳಿದಂಥ ಒಂದು ಸ್ತೋತ್ರಗಳು, ಅದನ್ನು ಕೂಡ ಇವರು ರಚನೆ ಮಾಡಿದ್ರು. ಆ ಜೊತೆಗೆ ಶಿಷ್ಯರೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು, ನಿತ್ಯ ಕರ್ಮಾನುಷ್ಠಾನಕ್ಕೆ ಅನುಕೂಲವಾಗುವಂಥ ಗ್ರಂಥಗಳು ಬೇಕು ತಮಗೆ ಅಂತ. ಅದಕ್ಕಾಗಿ ಶ್ರೀ ವೈಷ್ಣವ ದಿನಚರಿ ಅನ್ನೋ ಗ್ರಂಥ, ಹಾಗೆ ರಹಸ್ಯ ರಕ್ಷ, ಪಾಂಚರಾತ್ರ ರಕ್ಷ, ಗೀತಾರ್ಥ ಸಂಗ್ರಹ ರಕ್ಷ, ಹೀಗೆ ರಕ್ಷಾ ಗ್ರಂಥಗಳು ಅನೇಕ ಇವರಿಂದ ಹೊರಗೆ ಬಂತು ಈ ಸಮಯದಲ್ಲಿ ಅಂತ. ಅದಲ್ಲದೆ ತಿರುಮಂತ್ರಾರ್ಥವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅದು ಮನಸ್ಸಿಗೆ ಚೆನ್ನಾಗಿ ಬರಬೇಕು ಶಿಷ್ಯರಿಗೆ ಅನ್ನೋ ಒಂದು ಮನಸ್ಸಿನಿಂದ ಇವರು ಪರಮಪದ ಸೋಪಾನ, ತತ್ವಪದವಿ ಎಂಬ ಕೆಲವು ಗ್ರಂಥಗಳನ್ನು ಕೂಡ ಇವರು ರಚಿಸಿದ್ರು ಅನ್ನೋದನ್ನು ಕೇಳ್ತೀವಿ. ಅಂತೂ ಇವರ ಅನೇಕ ಕಾರ್ಯಕ್ರಮದ ಮಧ್ಯೆ ಈ ರಚನಾ ಕಾರ್ಯಕ್ರಮಗಳು ಕೂಡ ಸುಮಾರಾಗಿ ಆಗ್ತಾನೇ ಇತ್ತು. ಇದರ ಮಧ್ಯೆ ಇವರ ಒಂದು ವಿದ್ವತ್ತು ಇದೆಲ್ಲ ಗಮನಿಸಿ ಅನೇಕರು ಇವರ ಹತ್ರ ಬರ್ತಾಯಿದ್ರು, ವಾದಕ್ಕೆ ಬರ್ತಾಯಿದ್ರು. ವಾದಕ್ಕೆ ಅಂತ ಹೇಳಿದ್ರೆ ಇವರು ಪಂಡಿತರು ಅಂದರೆ ಬೇರೆ ಪಂಡಿತರುಗಳು ಬರ್ತಾರೆ, ವಾದ ಮಾಡೋದು ಗೆಲ್ಲಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಅದಕ್ಕೋಸ್ಕರ ಬರ್ತಾಯಿದ್ರು. ಅವರಲ್ಲಿ ಒಬ್ಬರು ವಿದ್ಯಾರಣ್ಯರು ಮತ್ತು ಅಕ್ಷೋಭ್ಯ ಮುನಿಗಳು ಅಂತ. ಇವ್ರದ್ದು ಹೇಗೆ ವಿಶೇಷ ಅಂತ ಹೇಳಿದ್ರೆ, ಇವ್ರ ಜೊತೆ ವಾದಕ್ಕೆ ಬರಲಿಲ್ಲ. ವಾಸ್ತವವಾಗಿ ಬೇರೆಯವರು ಬಂದಿದ್ದರು ಕೂಡ ಇವ್ರದ್ದೇನಪ್ಪ ಅಂತ ಹೇಳಿದ್ರೆ ಅವರಿಬ್ಬರು ಪರಸ್ಪರ ವಾದ ಮಾಡ್ಕೋತಾ ಇದ್ರು. ಅಂದರೆ ವಿದ್ಯಾರಣ್ಯರು ಮತ್ತು ಅಕ್ಷೋಭ್ಯ ಮುನಿಗಳು ಇಬ್ಬರು ಕೂಡ ವಾದದಲ್ಲಿ ಇದ್ದರು. ವಾದದ ವಿಷಯ ಏನಪ್ಪ ಅಂತ ಹೇಳಿದ್ರೆ ತತ್ವಮಸಿ ಅನ್ನೋ ಮಹಾವಾಕ್ಯ, ಅದು ಚಾಂದೋಗ್ಯ ಉಪನಿಷತ್ತು ಬರುತ್ತೆ. ಉದ್ದಾಲಕ ಮಹರ್ಷಿ ತಮ್ಮ ಮಗನಾದ ಶ್ವೇತಕೇತುವಿಗೆ ಪಾಠ ಮಾಡ್ತಾ ಇರುವಾಗ ಬರೋವಂಥ ಒಂದು ಮಹಾವಾಕ್ಯ ತತ್ವಮಸಿ, ತ್ವಂ ಅಸಿ, ಅದು ನೀನಾಗಿದೆಯಾ, ನೀನು ಅದಾಗಿದೆಯಾ, ಎರಡು ಥರವೂ ಹೇಳ್ಬೋದನ್ನು ಅಂತ ಹೇಳೋ ಅಂಥ ಒಂದು ಮಹಾಮಂತ್ರ ಇದು. ಇದನ್ನು ಪುರಸ್ಚರಣೆ ಮಾಡಿ, ಅದು ಅಂತ ಹೇಳಿದಾಗ ಬ್ರಹ್ಮವನ್ನೇ ಹೇಳ್ತಾ ಇರೋದು, ನೀನು ಅಂತ ಹೇಳಿದಾಗ ಒಳಗಡೆ ಇರೋ ಆತ್ಮ. ಸೊ ಈ ಆತ್ಮನೇ, ಒಳಗಿರೋ ಆತ್ಮನೇ ಅದಾಗಿದೆಯಾ ಅಂತ ಹೇಳೋ ಅಂಥ ಒಂದು ಮಂತ್ರ ಇದು ಮಂತ್ರ ರೂಪದಲ್ಲಿದೆ. ಅದನ್ನು ವಾಕ್ಯವಾದರೂ ಕೂಡ ಮಂತ್ರ ರೂಪದಲ್ಲಿ ಇದನ್ನು ಪುನಶ್ಚರಣೆ ಮಾಡ್ತಾ ಒಂದಾಗಿ ಆತ್ಮ ಪರಮಾತ್ಮಲ್ಲಿ ಹೋಗಿ ಸೇರಿಬಿಡುತ್ತೆ ಎಂಬುದಾಗಿ ಹೇಳುತ್ತೆ ಉಪನಿಷತ್ತು. ಅದನ್ನು ಇಟ್ಕೊಂಡು ಅದರ ಮೇಲೆ ವಾಕ್ಯಾರ್ಥ ಮಾಡೋರು ಯಾರು ಅಂತ ಹೇಳಿದ್ರೆ ವಿದ್ಯಾರಣ್ಯರು. ಇವರು ಅದ್ವೈತಾಚಾರ್ಯರು, ಅದು ಪ್ರಸಿದ್ಧವಾದದ್ದು. ಒಂದು ದೃಷ್ಟಿಯಿಂದ ಇವರು ಶೃಂಗೇರಿ ಪೀಠಾಧಿಪತಿಗಳಾಗಿದ್ದರು, ಅದನ್ನು 12ನೇ ಪೀಠಾಧಿಪತಿಗಳು ಇವರು. ಇನ್ನೊಂದು ಇದರಲ್ಲಿ ಇವರು ವಿಜಯನಗರ ಸಾಮ್ರಾಜ್ಯವನ್ನು ಹಕ್ಕ ಬುಕ್ಕ ಇಬ್ಬರು ಸ್ಥಾಪನೆ ಮಾಡಿದ್ರಲ್ಲ, ಮಾಡೋಕ್ಕೆ ಪ್ರೇರಣೆಯನ್ನು ಕೊಟ್ಟವರು ಅಥವಾ ಮಾರ್ಗದರ್ಶನವನ್ನು ಮಾಡಿದವರು ಈ ವಿದ್ಯಾರಣ್ಯರು. ಅಂಥ ಮಹಾಪುರುಷರು ಇವರು ಮಹಾವಿದ್ವನ್ಮಣಿಗಳವರು. ಅವರು ವಾದ ಮಾಡೋಕ್ಕೆ ಬರ್ತಾ ಇದ್ದಾರೆ. ಯಾರ ಜೊತೆ? ಅಕ್ಷೋಭ್ಯ ಮುನಿಗಳು ಅಂತ. ಅಕ್ಷೋಭ್ಯ ಮುನಿಗಳು ಕೂಡ ಮಹಾ ಪಂಡಿತರೇನೆ. ಅವರು ದ್ವೈತದ ಪರವಾಗಿದ್ದಾರೆ. ಒಬ್ಬರು ಅದ್ವೈತ ಪರವಾಗಿ, ಇನ್ನೊಬ್ಬರು ದ್ವೈತದ ಪರವಾಗಿ. ಇವರಿಬ್ಬರು ವಾದ ಮಾಡಬೇಕಾದ್ರೆ, ತತ್ವಮಸಿ ವಾಕ್ಯಾರ್ಥ ಮಾಡಬೇಕಾದ್ರೆ ಅದಕ್ಕೆ ಯಾರಾದ್ರೊಬ್ಬರು ಜಡ್ಜ್ ಬೇಕು. ಯಾರು ಜಡ್ಜ್ ಆಗಿರ್ತಾರೆ ಅಂತ ಹೇಳಿದ್ರೆ ಇವರಿಬ್ಬರು ಹೇಳೋದ್ರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋರಾಗಿರಬೇಕು ವಿಷಯ. ಅದಾದಮೇಲೆ ಇದನ್ನು ಸರಿಯಾಗಿ ನಿಷ್ಪಕ್ಷಪಾತವಾಗಿ ನೋಡೋರಾಗಬೇಕು. ಜಡ್ಜ್ ಹತ್ರ ಹಾಗೆ ತಾನೆ. ಮತ್ತು ಸರಿಯಾದ ರೀತಿಯಲ್ಲಿ ಒಂದು ತೀರ್ಮಾನವನ್ನು ಕೊಡೋರಾಗಬೇಕು. ಅಂಥವ್ರು ಯಾರು ಅಂತ ಹೇಳಿದ್ರೆ ಮತ್ತೆ ಯಾರೂ ಸಿಗಲಿಲ್ಲ. ಇದಕ್ಕೆ ಸರಿಯಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಇವರೇನೇ ವೇದಾಂತ ದೇಶಿಕರೇನೇ ತೀರ್ಮಾನ ಮಾಡಿದ್ರು. ಇಬ್ಬರು ತೀರ್ಮಾನ ಮಾಡಿದ್ರು. ನೋಡಿ, ತಮಾಷೆ ಏನಂತ ಹೇಳಿದ್ರೆ ಒಬ್ಬರು ಅದ್ವೈತ ಪರವಾಗಿ ಮಾತಾಡ್ತಾರೆ, ಇನ್ನೊಬ್ಬರು ದ್ವೈತ ಪರವಾಗಿ ಮಾತಾಡ್ತಾರೆ. ಇವರು ಜಡ್ಜ್ ಯಾರು ಅಂತ ಹೇಳಿದ್ರೆ ವಿಶಿಷ್ಟ ಅದ್ವೈತ ಪರವರು. ಹಾಗಿದ್ದರೂ ಕೂಡ ಅವರಿಗೆ ಎಂಥ ವಿಶ್ವಾಸ ಇವರ ಬಗ್ಗೆ ಅಂತ ಹೇಳಿದ್ರೆ ನಿಷ್ಪಕ್ಷಪಾತಿಗಳಿವರು. ಇವರು ಕರೆಕ್ಟಾಗೇ ಹೇಳ್ತಾರೆ.
ಇನ್ನೊಂದು ಪಾಯಿಂಟ್ ಗಮನಿಸಬೇಕು, ವಿದ್ಯಾರಣ್ಯರು ಮತ್ತು ವೇದಾಂತ ದೇಶಿಕರು ಇಬ್ಬರೂ ಕೂಡ ಬಾಲ್ಯ ಸ್ನೇಹಿತರು. ಆದರೂ ಕೂಡ ಅವರ ಪರವಾಗಿ ಕೊಟ್ಬಿಡ್ಬೋದೇನಾದರೂ ಒಂದು ತೀರ್ಪು ಅನ್ನೋ ತರಹ ಡೌಟ್ ಇಲ್ಲ ಇವರಿಗೆ, ಅಕ್ಷೋಭ್ಯ ಮುನಿಗಳಿಗೆ ಇಲ್ಲ. ಯಾಕಂದರೆ ಅಷ್ಟು ವಿಶ್ವಾಸ. ಇವ್ರು ಯಾವಾಗಲೂ ಅಕಾಡೆಮಿಕ್ಸ್ ಅಂದರೆ ಅಕಾಡೆಮಿಕ್ಸು ಹಾಗೇ ನೋಡೋರು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಲ್ಲ, ಫ್ರೆಂಡ್ಶಿಪ್ ಅದೆಲ್ಲ ಮಿಕ್ಸ್ ಮಾಡ್ಕೊಳ್ಳಲ್ಲ ಒಂದು ವಿಶ್ವಾಸ ಇತ್ತು. ಆದ್ದರಿಂದ ಅದನ್ನು ಹೇಳಿ ಆಯಿತು ಅಂತ ಹೇಳಿ ಒಪ್ಕೋತಾರೆ. ಒಪ್ಕೊಂಡು ಇಬ್ಬರು ಅವರೊಬ್ಬರು ಇದು ಮಾಡ್ತಾರೆ. ಇವು ಎಲ್ಲಿ ನಡಿಬೇಕು ಅಂತ ಹೇಳಿದ್ರೆ ವಿಜಯನಗರ ರಾಜನ ಆಸ್ಥಾನದಲ್ಲಿ ಆಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಆದರೆ ಇವರು ವೇದಾಂತ ದೇಶಿಕರು ರಾಜನ ಆಸ್ಥಾನಕ್ಕೆ ನಾನು ಬರಲ್ಲ, ಮೊದಲಿಂದ ಅದೊಂದು ಇದು ಅವರಿಗೆ ತ್ಯಾಗ ಬುದ್ಧಿ, ಅಲ್ಲಿ ಬರಲ್ಲ, ರಾಜಾಶ್ರಯ ಬೇಡ ನನಗೆ, ನನ್ನ ಪಾಡು ನಾನು ಇರ್ತೀನಿ, ಮನೇಲಿರ್ತೀನಿ ಅಂತ ಹೇಳೋದೇ ಮೊದಲಿಂದ ಇತ್ತು. ಹಿಂದೇನೋ ಅದ್ರ ಬಗ್ಗೆ ಹೇಳಿದ್ದೆ. ಹಾಗಾಗಿ ಇವ್ರು ನಾನಲ್ಲಿ ಬರಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಏನು ಮಾಡಬೇಕು ಅಂಥೇಳಿ ಅವರೇ ಯೋಚನೆ ಮಾಡ್ತಾರೆ. ನಿಮ್ಮ ಗ್ರಂಥಗಳನ್ನು ಕೊಡಿ ನನಗೆ, ನೀವು ತತ್ವಮಸಿ ಬಗ್ಗೆ ಏನೇನು ಹೇಳ್ತೀರೋ ನಿಮ್ಮ ಆರ್ಗ್ಯುಮೆಂಟ್ಸ್, ಇಬ್ಬರು ಆರ್ಗ್ಯುಮೆಂಟ್ಸ್ ಕೊಡಿ, ಅದನ್ನು ಪರಿಶೀಲನೆ ಮಾಡಿಬಿಟ್ಟು ನಾನು ತೀರ್ಮಾನ ಕೊಡ್ತೀನಿ ಅಂತ ಹೇಳಿದ್ರು. ಆಗಲಿಂತ ಇಬ್ಬರು ಒಪ್ಕೊಂಡು ಇಬ್ಬರ ಗ್ರಂಥಗಳನ್ನು ಅವರಿಗೆ ಕೊಟ್ಟರು. ಕೊಟ್ಟಾಗ ಎರಡನ್ನೂ ಇಟ್ಕೊಂಡು ಅವರು ಪೂರ್ತಿ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿ ಒಂದು ತೀರ್ಮಾನ ಕೊಟ್ಟರು ಅಂತ ಸಂಪ್ರದಾಯದಲ್ಲಿ ಕತೆ ಹೇಳ್ತಾರೆ. ಅದು ಯಾವ ತೀರ್ಮಾನ, ಯಾರ ಪರವಾಗಿ ತೀರ್ಮಾನ ಕೊಟ್ಟರು ಗೊತ್ತಿಲ್ಲ. ಯಾಕೆಂದರೆ ಅವರ ತೀರ್ಮಾನದ ವಿಷಯ ಇದೆಯಲ್ಲ ಅದು ಲುಪ್ತವಾಗಿಬಿಟ್ಟಿದೆ, ಸಿಗ್ತಾ ಇಲ್ಲ ಅದು. ಅದಕ್ಕೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದ್ವೈತ ಪರರಾಗಿರೋರೆಲ್ಲ ಒಂದು ಹೇಳ್ತಾರೆ, ಇಲ್ಲ ಅವರು ಇದು ವಿದ್ಯಾರಣ್ಯ ಪರವಾಗಿಯೇ ತೀರ್ಪು ಕೊಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ಅಕ್ಷೋಭ್ಯಂ ಕ್ಷೋಭಯಾಮಾಸ ವಿದ್ಯಾರಣ್ಯೋ ಮಹಾಮುನಿ ಅಂತ ತೀರ್ಪು ಕೊಟ್ಟರು ಅಂತ. ಈ ಅಕ್ಷೋಭ್ಯ ಮುನಿಗಳನ್ನು ಕ್ಷೋಭೆ ಉಂಟು ಮಾಡೋ ಹಾಗೆ ಮಾಡಿಬಿಟ್ರು, ಕ್ಷೋಭೆ ಆಗೋ ಹಾಗೆ ಮಾಡಿಬಿಟ್ರು ಅಂತ ಹೇಳಿದ್ರೆ ಮನಸ್ಸು ಇದೆಲ್ಲ ಬುದ್ಧಿಯೆಲ್ಲ ಕುಗ್ಗೋ ಹಾಗೆ, ದೇಹವು ಕುಗ್ಗೋ ಹಾಗೆ ಮಾಡಿಬಿಟ್ರು ಅಂಥೇಳಿ ಯಾರೋ ವಿದ್ಯಾರಣ್ಯೋ ಮಹಾಮುನಿ ಅದು ಮಾಡಿದ್ರು ಅಂಥೇಳಿ ಇವರು ತೀರ್ಪು ಕೊಟ್ಟರು ಅಂಥೇಳಿ ಅವ್ರು ಹೇಳ್ಕೊತಾರೆ. ಹಾಗೆ ದ್ವೈತ ಪರವಾಗಿರೋರೆಲ್ಲ ಇನ್ನೊಂದು ಹೇಳ್ತಾರೆ, ಇಲ್ಲ ನಮ್ಮ ಪರವಾಗಿಯೇ ಅವ್ರು ಕೊಟ್ಟಿದ್ದು ಅಂತ. ಯಾಕಂದರೆ ಅವರ ಆ್ಯಕ್ಚುಯಲ್ ತೀರ್ಪು ಏನೋ ಗೊತ್ತಿಲ್ಲ, ಅದು ಮಾಯವಾಗಿಬಿಟ್ಟಿದೆ. ಹಾಗಾಗಿ ಅವ್ರು ಹೇಳೋದು ಏನಂದರೆ, ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯಂ ಮುನಿರಚಿನ್ನತ್ ಅಂತ. ಅಂದರೆ ಈ ಖಡ್ಗ ಇದೆಯಲ್ಲ, ತತ್ವಮಸಿ ಅನ್ನೋ ಖಡ್ಗದಿಂದ ವಿದ್ಯಾರಣ್ಯ ವಿದ್ಯಾರಣ್ಯ ಅನ್ನೋ ಅರಣ್ಯವನ್ನು, ಪದಗಳು ಹೇಗಿದೆ ನೋಡಿ, ವಿದ್ಯಾರಣ್ಯ ಅನ್ನೋ ಅರಣ್ಯವನ್ನು ಪೂರ್ತಿ ಕತ್ತರಿಸಾಕ್ಬಿಟ್ರು ಯಾರೋ ಅಕ್ಷೋಭ್ಯ ಮುನಿಗಳು ಅಂತ ತೀರ್ಪು ಕೊಟ್ಟರು ಅಂಥೇಳಿ ಅವ್ರು ಹೇಳ್ಕೊತಾರೆ. ಅಂದರೆ ಇದರಲ್ಲಿ ಏನಂದರೆ, ಒಬ್ಬೊಬ್ಬರು ಅವರವರ ಪರವಾಗಿ ಹೇಳ್ತಾರೆ, ನಿಜ ಏನು ಅನ್ನೋದು ಗೊತ್ತಿಲ್ಲ ನಮಗೆ. ಆದರೆ ನಿಜದ ಬಗ್ಗೆ ಇವಾಗ ನಾವು ತೀರ್ಮಾನ ಮಾಡೋಕ್ಕೂ ಆಗಲ್ಲ, ಯಾರು ಗೆದ್ದರು ಏನೋ ಅಂತ ತೀರ್ಮಾನ ಮಾಡೋಕ್ಕಾಗಲ್ಲ. ಆದರೆ ಇಬ್ಬರು ಗೆದ್ದರು ಅಂತಲೇ ಇಟ್ಕೋಬೇಕಾಗತ್ತೆ, ಯಾಕಂದರೆ ಎರಡು ಥರ ವರ್ಡಿಕ್ಟ್ ಇದೆ, ಕಾಣಿಸ್ತಾ ಇದೆ, ಸಂಪ್ರದಾಯದಲ್ಲಿದೆ, ಅದರಿಂದ ಹಾಗೆ ಇಟ್ಕೊಳ್ಳೋಣ. ಆದರೆ ಇಲ್ಲಿ ಗಮನಿಸಬೇಕಾಗದ್ದು ಏನು ಅಂತ ಹೇಳಿದ್ರೆ, ಇಬ್ಬರಿಗೂ ಅಂಥ ವಿಶ್ವಾಸ ಇತ್ತು ವೇದಾಂತ ದೇಶಿಕರ ಬಗ್ಗೆ, ಅವರ ಪ್ರೌಢಿಮೆ ಬಗ್ಗೆ, ಅವರ ವಿದ್ವತ್ತನ ಬಗ್ಗೆ, ಅವರ ಒಂದು ಕವಿತಾ ಶಕ್ತಿಯ ಬಗ್ಗೆ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನು ಇಬ್ಬರೂ ಕೂಡ ರೆಕಗ್ನೈಸ್ ಮಾಡಿದ್ರು, ಇಬ್ಬರೂ ಕೂಡ ವಿದ್ವನ್ಮಣಿಗಳು, ಅವರೇ ರೆಕಗ್ನೈಸ್ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಇಷ್ಟಾದ ಮೇಲೆ ಇದು ವೇದಾಂತ ದೇಶಿಕರು ತಮ್ಮ ಶತದೂಷಣಿ ಅನ್ನೋದನ್ನು ವಿದ್ಯಾರಣ್ಯರು ತರಿಸ್ಕೊಂಡು ತಾವು ನೋಡಬೇಕು ಅಂತೇಳಿ. ಶತದೂಷಣಿ ಅಂತ ಹೇಳೋದು ಒಂದು ಮಹಾಗ್ರಂಥ, ಅದು ಬಹಳ ಪ್ರೌಢ ಗ್ರಂಥ. ಅದರಲ್ಲಿ ಅದ್ವೈತದ ಬಗ್ಗೆ ತುಂಬ ವಿಸ್ತಾರವಾಗಿ ವಿಶ್ಲೇಷಣೆ ಮಾಡ್ತಾರೆ ಅಂತ ಕೇಳಿದ್ದೀವಿ, ಅಂಥ ಒಂದು ಗ್ರಂಥ. ಆದ್ದರಿಂದ ಅದನ್ನು ತರಿಸ್ಕೊಂಡವರು ವಿದ್ಯಾರಣ್ಯರು ಪರಿಶೀಲನೆ ಮಾಡಿದ್ರಂತೆ. ಪರಿಶೀಲನೆ ಮಾಡಿ ಅಲ್ಲಿ ತಪ್ಪು ಕಂಡುಹಿಡಿಬೇಕು ಅಂತ ಒಂದು ಉದ್ದೇಶ ಇದ್ದಿರ್ಬೋದು, ಆದರೆ ಪೂರ್ತಿ ಗ್ರಂಥ ಓದಿದ್ರು ಕೂಡ ಒಂದು ತಪ್ಪು ಸಿಗಲಿಲ್ವಂತೆ, ಒಂದು ದೋಷವೂ ಅದ್ರಲ್ಲಿ ಕಾಣಲಿಲ್ಲ ಅವರಿಗೆ. ಮಹಾಪಂಡಿತರವರು ಕೂಡ ವಿದ್ಯಾರಣ್ಯ ಕಡಿಮೆ ಏನಿಲ್ಲ, ಆದರೂ ಕೂಡ ಇದರಲ್ಲಿ ಒಂದು ದೋಷವೂ ಕಂಡಿಲ್ಲ. ಆದರೆ ಏನಾದರೂ ಒಂದು ದೋಷ ಹೇಳಬೇಕಲ್ಲ ಅಂತ ಹೇಳಿ ಪ್ರಾಬಬ್ಲಿ ಇರಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರು, ಚಕಾರ ದೋಷ ಒಂದಿದೆ ಅಂತ ಹೇಳಿದ್ರಂತೆ. ಅಂದರೆ ಚಕಾರ ಮಧ್ಯೆ ಬರ್ತಾ ಇರುತ್ತೆ, ಫ್ರೀಕ್ವೆಂಟಾಗಿ ಬಂದರೆ ಅದೊಂದು ದೋಷ ಅಂತ ಇವರು ಕನ್ಸಿಡರ್ ಮಾಡಿ ಚಕಾರ ದೋಷ ಆಗಿದೆ ಅಂತ ಹೇಳಿದ್ರಂತೆ. ಹೌದಾ, ಚಕಾರ ದೋಷ ಇದೆಯಾ ಇದರಲ್ಲಿ, ಇದೆ ಅಂತ ಹೇಳ್ತೀರಾ ಅಂತ ಹೇಳಿಬಿಟ್ಟು ವೇದಾಂತ ದೇಶಕ್ಕೆ ತಕ್ಷಣ ಅದನ್ನು ತಗೊಂಡು ಚಕಾರ ಸಮರ್ಥನ ಅನ್ನೋ ಒಂದು ಗ್ರಂಥವನ್ನೇ ಬರೆದುಬಿಟ್ಟಂತೆ. ಚಕಾರ ಅಂತ ಯಾತಕ್ಕೆ ಬಂದಿದೆ ಅಂಥೇಳಿ ಸಮರ್ಥನೆ ಮಾಡಿಕೊಂಡು ಅದ್ರ ಮೇಲೆ ಒಂದು ಗ್ರಂಥವನ್ನೇ ಬರೆದ್ರು ಅವರು ಅಂಥೇಳಿ.
ಹಾಗೆ ಗ್ರಂಥವನ್ನು ಬರೆದು ಅದಕ್ಕೆ ವಿದ್ಯಾರಣ್ಯ ತೋರಿಸಿದ್ರು. ಮತ್ತೆ ತೋರಿಸ್ದಾಗ ಅವರದನ್ನು ನೋಡಿಬಿಟ್ಟು ಒಬ್ಬ ಸಾಕು ಎಂಥ ವಿದ್ವನ್ಮಣಿಗಳು ಇವರು, ವಿಷ್ಣು ಘಂಟಾಂಶ ಸಂಭೂತರು ಇವರು ಅನ್ನೋದು ಪ್ರಕಟವಾಯಿತು, ಚೆನ್ನಾಗಿ ಗೊತ್ತಾಯಿತು. ಯಾಕೆಂದರೆ ಅವ್ರ ವಾದದಲ್ಲೂ ಹಾಗೇನೆ ಘಟಾಘೋಷವಾಗಿ ಮಾತಾಡ್ತಿದ್ರು ಅನ್ನೋದು ಕೇಳಿದ್ವಿ. ಅಂತ ಹಾಗೆ ಇರೋದ್ರಿಂದ ಇವ್ರನ್ನ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಪ್ಕೊಂಡು ಕೈ ಮುಗಿದು ಬಿಟ್ರಂತೆ ಅವರು ವಿದ್ಯಾರಣ್ಯರು. ಅಂಥ ಮಹಾ ಘನ ವಿದ್ವಾಂಸರು ಇವರು ಅನ್ನೋದು ಗೊತ್ತಾಗತ್ತೆ ಅಂತ. ಹಾಗಾಗಿ ಏನಾಯಿತು, ಹೇಗಾದರೂ ಮಾಡಿ ಇಂಥ ಒಂದು ವಿದ್ವಾಂಸರನ್ನು ವಿಜಯನಗರ ಸಂಸ್ಥಾನದಲ್ಲಿ ಆಸ್ಥಾನಕ್ಕೆ ಕರೆಸ್ಕೊಂಡ್ಬಿಡ್ಬೇಕು ಅಂತ ಒಂದು ಆಸೆ ವಿದ್ಯಾರಣ್ಯರಿಗೆ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರು, ರಾಜನ ಪರ್ಮಿಷನ್ನು ತಗೊಂಡು ಇವರು ಬರ್ಕಳಿಸಿದ್ರಂತೆ. ಬರೆದು ತಾವು ಇದನ್ನು ನಾವು ಆಸ್ಥಾನ ಪೀಠವನ್ನು ಅಂದರೆ ಆಸ್ಥಾನ ಪಂಡಿತ ಪೀಠವನ್ನು ತಾವು ಸ್ವೀಕರಿಸಬೇಕು ಎಂಬುದಾಗಿ ಪ್ರಾರ್ಥಿಸ್ತೀನಿ ಅಂಥೇಳಿ ಒಂದು ಓಲೆಗೆಲ್ಲಿ ಬರೆದು ಕಳಿಸ್ಕೊಟ್ರೆ ಅವನು ತೊಗೊಂಬಂದು ಇವರು ಮನೆಯಲ್ಲಿ ಕುಳಿತುಕೊಂಡು ಇವರು ಜಗಲಿ ಮೇಲೆ ಕೂತ್ಕೊಂಡು ಗ್ರಂಥಾವಲೋಕನ ಮಾಡ್ತಾ ಇದ್ರು. ಆ ಟೈಮಿಗೆ ಬಂದುಬಿಟ್ಟು ಏನಪ್ಪ ಅಂತ ಕೇಳಿದ್ರೆ, ವಿದ್ಯಾರಣ್ಯರು ಒಂದು ಕಳಿಸ್ಕೊಟ್ಟಿದ್ದಾರೆ ಒಂದು ಒಲಗರಿನ, ತಮಗೆ ಒಂದು ಪತ್ರವನ್ನು ತಾವು ನೋಡಬೇಕು ಅಂತ ಹೇಳಿ ಕೊಟ್ಟನಂತೆ. ಹೌದಾ, ವಿದ್ಯಾರಣ್ಯ ಕೊಟ್ಟಿದ್ದಾರೆ. ವಿದ್ಯಾರಣ್ಯದ್ರೆ ಇವ್ರಿಗೆ ಒಂಥರ ಸಂತೋಷವೇನೆ, ಯಾಕೆಂದರೆ ಬಾಲ್ಯ ಸ್ನೇಹಿತ ಮತ್ತು ಈ ರೀಸೆಂಟಾಗಿ ಇದೆಲ್ಲ ಆಗಿದೆ ಎಲ್ಲ ಆದಮೇಲೆ ಸಂತೋಷವಾಗಿ ಹೌದಾ ಅಂಥೇಳಿ ಅದನ್ನು ಆಯಿತು ಏನು ಬರೀತಾರೆ ನೀನೇ ಓದು ಅಂಥೇಳಿ ಅವನಿಗೆ ಓದಕ್ಕೆ ಹೇಳಿದಂತೆ. ಓದಿದ್ರೆ ಈ ವಿಷಯ ಇದೆ, ಬಂದು ಇದನ್ನು ಸ್ವೀಕರಿಸಬೇಕು, ಆಸ್ಥಾನ ಪಂಡಿತ ಪೀಠವನ್ನು ತಾವು ಸ್ವೀಕರಿಸಬೇಕು ಅಂತ ಬರೆದಿದ್ದಾರೆ ಅಂತ. ಅದನ್ನು ಕೇಳಿದಾಗ ಇವರಿಗೆ ಒಂದು ತರಹ ಬೇಸರ ಆಯಿತು. ಬೇಸರ ಅಂತ ಹೇಳಿದ್ರೆ, ಇವರು ಮೊದಲೇ ಹೇಳ್ತಾ ಇದ್ರು ನಾನು ರಾಜಸ್ಥಾನಕ್ಕೆ ಬರಲ್ಲ, ಬಂದು ರಾಜನ ಆಶ್ರಯದಲ್ಲಿ ನಾನು ಇರಲ್ಲ ಅಂತ ಹೇಳೋದನ್ನು ಉತ್ತರವನ್ನು ಏನು ಮಾಡಿದ್ರು ಅಂದರೆ ಒಂದು 5 ಶ್ಲೋಕಗಳ ಮೂಲಕ ಬರೆದ್ರು. ತಕ್ಷಣ ಅಲ್ಲೇ ಕೂತ್ಕೊಂಡು ಶ್ಲೋಕ ಬರೆದ್ಬಿಡ್ತಾರೆ. ಆಶಿ ಕವಿಗಳಿವರು, ಅದ್ರ ಬಗ್ಗೆ ಯೋಚನೆಯೇ ಇಲ್ಲ. ಏನಂತ ಬರೆದ್ರು ಅಂತ ಹೇಳಿದ್ರೆ ಹೆಂಗೆ ಬರೆದ್ರು ನೋಡಿ, ನಾನು ನನ್ನ ಜಠರಾಗ್ನಿಯ ಒಂದು ಬೇಗೆಯನ್ನು ತಡ್ಕೋಬೇಕಾದ್ರೆ ಅದಕ್ಕೆ ನಾನು ಉಂಚೆ ವೃತ್ತಿಯೆಲ್ಲ ಕಾಳುಗಳನ್ನು ಸಂಪಾದನೆ ಮಾಡ್ಕೋತಾ ಇಲ್ಲ, ಅದೇ ಸಾಕು ಜಠರಾಗ್ನಿ ಶಮನಕ್ಕೆ ಅಲ್ವೇ ಅಂತ ಪ್ರಶ್ನೆ ಹಾಕಿ ಬಿಡ್ತಾರೆ. ಹಾಗೆ ನನ್ನ ದಾಹ ಶಾಂತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆರೆ ನೀರನ್ನು ತೆಗೆದುಕೊಂಡು ಬೊಗಸೆ ನೀರನ್ನು ಕುಡಿದ್ರೆ ನನ್ನ ದಾಹ ಶಾಂತಿ ಆಗಲ್ವೇ, ಅದಲ್ಲೇ ನಾನು ತೀರಿಸ್ಕೋಬೋದು. ಹಾಗಿದ್ದಾಗ ಇದನ್ನ ಯಾಕೆ ಬೇರೆ ರಾಜನ ಆಶ್ರಯವನ್ನು ಪಂಡಿತರುಗಳು ಗೊತ್ತಾಗದೆ ಹೋಗಿ ಆಶ್ರಯಿಸ್ತಾರೆ, ಅದು ಬೇಕಾಗಿಲ್ಲ, ಮೂರ್ಖ ಪಂಡಿತರು ಅನ್ನೋ ಥರದಲ್ಲಿ ಅದನ್ನು ಹೇಳಿ ಇದು ಮಾಡ್ತಾರೆ. ನಾನು ಅದಕ್ಕೆ ಬರಲ್ಲ ಅಂಥೇಳಿ. ಹಾಗ ನಿಗೇನು ಆಸ್ತಿ ಇದೆಯಾ? ಅವರು ವಿದ್ಯಾರಣ್ಯ ಪಾಪ ಒಳ್ಳೆ ಮನಸ್ಸಿಂದ ಹೇಳಿದ್ದಾರೆ. ಏನಂದರೆ ಉಂಚವೃತ್ತಿ ಮಾಡ್ಕೊಂಡು ಕಷ್ಟಪಡ್ತೀರಲ್ಲ, ಇಷ್ಟೊಂದು ವಿದ್ವತ್ ಇಟ್ಕೊಂಡು ಹೀಗೆ ಮಾಡ್ತಾ ಇದ್ದಾರಲ್ಲ, ರಾಜನ ಬಳಿ ಇದ್ದರೆ ಇವರಿಗೆ ಬೇಕಾದಷ್ಟು ಸಂಪತ್ತು ಸಿಕ್ಕತ್ತೆ, ಅದನ್ನು ಹೇಳಲೇಬೇಕಾಗಿಲ್ಲ, ಅಷ್ಟು ಸಂಪತ್ತು ಸಿಕ್ಕತ್ತೆ, ಬರಲಿ ಅಂಥೇಳಿ ಒಂಥರ ಮಿತ್ರ ಬಾಂಧವ್ಯ ಎಲ್ಲ ಇದೆ. ಅದಕ್ಕೋಸ್ಕರ ಅವರಿಗೆ ಮಾಡಬೇಕು ಅಂಥೇಳಿ ಒಳ್ಳೆ ಉದ್ದೇಶದಿಂದ ಹೇಳ್ತಾರೆ. ಆದರೆ ಇವರು ಅದೆಲ್ಲ ಆ ಥರ ಸಂಪತ್ತು ನನಗೆ ಬೇಡ, ನನಗೆ ಯಾವ ಸಂಪತ್ತೂ ಇಲ್ಲ, ನಾಸ್ತಿ ಪಿತ್ರಾರ್ಜಿತಂ ಕಿಂಚಿತ್ ನಮಯ ಕಿಂಚಿದಾರ್ಜಿತಂ ಅಸ್ತಿ ಮೇ ಹಸ್ತಿಶೈಲಾಗಿರೆ ವಸ್ತು ಪೈತಾಮಹಂ ಧನಂ ಅಂತ ಕೊನೆಯ ಶ್ಲೋಕ 5ನೇ ಶ್ಲೋಕ ಬರೆದು ಕಳಿಸ್ತಾರೆ. ಅಂದರೆ ನನಗೆ ತಂದೆ ಕಡೆಯಿಂದ ಯಾವ ಆಸ್ತಿಯೂ ಇಲ್ಲ, ತಂದೆ ಪಿತ್ರಾರ್ಜಿತ ಅಂತ ಹೇಳ್ತೀವಲ್ಲ, ತಂದೆ ಕಡೆಯಿಂದ ಬಂದ ಆಸ್ತಿ ಅದು ಯಾವುದು ನನಗಿಲ್ಲ, ನಾನೇ ಸಂಪಾದನೆ ಮಾಡಿ, ನಾನು ಏನೂ ಸಂಪಾದನೆ ಮಾಡಿಲ್ಲ, ಸ್ವಯಾರ್ಜಿತವೂ ಇಲ್ಲ. ಹಾಗಾದ್ರೆ ಏನು ನಿನ್ನ ಹತ್ರ ಇರೋದು ಅಂತ ಹೇಳಿದ್ರೆ, ನಮ್ಮ ತಾತನ ಆಸ್ತಿ ಇದೆಯಲ್ಲ, ತಾತನ ಆಸ್ತಿ ಎಲ್ಲಿದೆ ಅಂತ ಕೇಳಿದ್ರೆ ತಾತನ ಆಸ್ತಿಗೆ ಹಕ್ಕಿದೆ ಇವರಿಗೆ ಯಾವಾಗಲೂ. ತಂದೆಗೆ ತಂದೆ ಆಸ್ತಿ ಇದ್ರೆ ಮೊಮ್ಮಗನಿಗೆ ಇದು ಹಕ್ಕಿದ್ದೇ ಇದೆ. ಅಂಥ ತಾತನ ಆಸ್ತಿ ನನಗಿದೆ, ಎಲ್ಲಿದೆ ಅಂತ ಹೇಳಿದ್ರೆ ಹಸ್ತಿಶೈಲಾಗ್ರೆ, ಹಸ್ತಿಗಿರಿ ಇದೆಯಲ್ಲ ಅದರ ಮೇಲ್ಗಡೆ ವರದರಾಜಸ್ವಾಮಿ ಇದೆಯಲ್ಲ, ಅದೇ ನನ್ನ ಆಸ್ತಿ ಅಂತ ಹೇಳ್ತಾರೆ. ಅದು ನನಗಿರೋವಾಗ ಇನ್ಯಾವ ಆಸ್ತಿಗೋಸ್ಕರ ನಾನು ಕೇರ್ ಮಾಡಲ್ಲ, ನನಗೆ ಬೇಕಾಗಿಲ್ಲ ಉಳಿದೆಲ್ಲ ಅಂಥೇಳಿ ಕಳಿಸ್ತಾರೆ. ಇಲ್ಲಿ ಪೈತಾಮಹಂ ಧನಂ ಅಂತ ಹೇಳಿದ್ರೆ ತಾತನ ಆಸ್ತಿ ತಂದೆ ಅನ್ನೋ ಅರ್ಥದಲ್ಲಿ ನಾವು ತಿಳ್ಕೊತೀವಿ, ಅಷ್ಟೇ ಅಲ್ಲ, ಅದು ಅರ್ಥ ಇದೆ ಅಲ್ಲಿ. ಇನ್ನೊಂದು ಪೈತಾಮಹಂ ಅಂದರೆ ಪಿತಾಮಹ ಅಂದರೆ ಬ್ರಹ್ಮನ ಕಡೆಯಿಂದ ಬ್ರಹ್ಮ ತಪಸ್ ಮಾಡಿದಾಗ ಅದರಲ್ಲಿ ಉದ್ಭವ ಆದವನು ಇವನು ವರದರಾಜಸ್ವಾಮಿ ಅಂತ ಹೇಳ್ತಾರಲ್ಲ, ವರದರ್ ಅನ್ನೋನೇ ಹಾಗೆ ಬಂದಿದ್ದು ಅಂತ. ಅದರಿಂದ ಪಿತಾಮಹನ ಬ್ರಹ್ಮದೇವನ ಒಂದು ಆಸ್ತಿ ಅದು ಅಂತಿದೆ. ಅದನ್ನೂ ಮನಸ್ಸಲ್ಲಿ ಇಟ್ಕೊಂಡು ಒಂಥರ ಶ್ರೇಷ್ಠಾರ್ಥದಲ್ಲಿ ನಾನು ಹೇಳ್ತಾರೆ ಅಂತ. ಹಸ್ತಿಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ ಅಂತ ಕಳಿಸ್ಬಿಡ್ತಾರೆ ರಿಪ್ಲೈ ಅದಕ್ಕೆ.
ಅಂದರೆ ಇದು ವೈರಾಗ್ಯ ಪಂಚಕಂ ಅಂತ ಹೇಳಿ 5 ಶ್ಲೋಕಗಳು ಪಂಚಕ, ಇದು ವೈರಾಗ್ಯ ಪಂಚಕ. ಎಂತಹ ವೈರಾಗ್ಯ ಶಿಖಾಮಣಿಯವರು ಅನ್ನೋದು ಗೊತ್ತಾಗತ್ತೆ, ಎಂತಹ ತ್ಯಾಗ ಬುದ್ಧಿಯವರಿಗಿತ್ತು ಅಂತ. ರಾಜಾಶ್ರಯ ಬಂದು ಕಾಲಿಗೆ ಬೀಳ್ತಾ ಇದೆ, ಸುಮ್ಮನೆ ತಗೊಂಡ ಸಾಕು ಹೊಟ್ಟಾಲ್ತಿ ಬರುತ್ತೆ ಅಂತ, ಆದರೆ ಅದು ಬೇಡ ಅಂತ ಹೇಳಿ ತ್ಯಾಗ ಬುದ್ಧಿ, ವೈರಾಗ್ಯ ಬುದ್ಧಿಯನ್ನು ಅಷ್ಟು ಇವರು ತೋರಿಸ್ತಾರೆ, ಸಹಜವಾಗಿ ಅವರು ಇದ್ದಿದ್ದು ತೋರಿಸ್ತಾರೆ ಎಂಬುದಾಗಿ ನಾವಿಲ್ಲಿ ಗಮನಿಸ್ತೀವಿ. ಇದಾದ ಮೇಲೆ ಹೀಗೆ ಬರ್ತಾ ಇರುವಾಗ ಇವರ ಒಂದು ಪಾಂಡಿತ್ಯ ಇತ್ಯಾದಿಗಳನ್ನು ಗಮನಿಸಿ ಅನೇಕ ಜನ ಪಂಡಿತರುಗಳು ಇವ್ರ ಹತ್ರ ಬರ್ತಾರೆ, ವಾದಕ್ಕೆ ಬರ್ತಾರೆ. ಅದು ತುಂಬ ಸಹಜ. ವಾದಕ್ಕೆ ಬರಬೇಕಾದ್ರೆ ಇವ್ರನ್ನ ಗೆಲ್ಲಬೇಕು ಅನ್ನೋ ಆಸೆ ಇರುತ್ತೆ, ಗೊತ್ತಿಲ್ಲದೆ ಇರೋರೆಲ್ಲ ಬರ್ತಾರೆ, ಬಂದು ಸೋತ್ಕೊಂಡು ಹೋಗ್ತಾರೆ. ಅದರಲ್ಲಿ ಕೆಲವ್ರನ್ನ ನಾವು ಗಮನಿಸ್ಬೋದು. ತುಂಬ ವಿಶೇಷವಾಗಿರೋದು ಒಬ್ಬರು ಕೃಷ್ಣ ಮಿಶ್ರರು ಅಂತ. ಕೃಷ್ಣ ಮಿಶ್ರರು ಅನ್ನೋದು ಮಹಾಪಂಡಿತರವರು, ಘನ ಪಂಡಿತರು. ಅವರು ಒಂದು ಸಲ ಬರ್ತಾರೆ, ಬಂದು ಇವ್ರ ಜೊತೆಗೆ ವಾದಕ್ಕೆ ಇವ್ರನ್ನ ಕರೀತಾರೆ. ಇವರು ಕರೆದಿದ್ದಷ್ಟೇ ವಾದ ಮಾಡ್ತಾರೆ. ಮಾಡ್ತಾ 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 ಅವರು ಪೂರ್ತಿ ಸೋತೋಗ್ಬಿಡ್ತಾರೆ. ವೇದಾಂತ ದೇಶಿಕರು ಅವರನ್ನು ಪರಾಜಯಗೊಳಿಸ್ಬಿಡ್ತಾರೆ. ಅಯ್ಯೋ ಹೀಗಾಯ್ತಲ್ಲ ಅಂತ ಹೇಳಿ ಅವ್ರನ್ನ ಮಾಡಿ ಸೋತರು ಕೂಡ ಅವರು ಆಮೇಲೆ ಮಿತ್ರರಾಗ್ಬಿಡ್ತಾರೆ ಇವರಿಗೆ. ಯಾಕೆಂದರೆ ಇವರು ಪಾಂಡಿತ್ಯವನ್ನು ನೋಡಿ ಅವರು ತುಂಬ ಮೆಚ್ಚುಗೆ ಆಗುತ್ತೆ. ಮೆಚ್ಚುಗೆ ಆಗಿ ಇವ್ರನ್ನ ಮಿತ್ರರಾಗಿ ಭಾವಿಸ್ತಾರೆ ಮುಂದಕ್ಕೆ ಸೋತ ಮೇಲೆ. ಆದರೆ ಅವರ ಕವಿತಾ ಸಾಮರ್ಥ್ಯವನ್ನು ಅಷ್ಟು ಮೆಚ್ಚಿಕೋತಾರೆ ಮತ್ತು ಪ್ರಶಂಸೆ ಮಾಡ್ತಾರೆ. ಪ್ರಶಂಸೆ ಮಾಡಿ ಅವ್ರಿಗೇನು ಮಾಡ್ತಾರೆ, ತಮ್ಮದೇ ಆದಂಥ ಒಂದು ನಾಟಕ ಇದೆ, ಪ್ರಭೇದ ಚಂದ್ರೋದಯ ಅಂತ. ಅಂದರೆ ಕೃಷ್ಣ ಮಿಶ್ರರು ಬರೆದಂಥ ಒಂದು ನಾಟಕ ಪ್ರಬೋಧ ಚಂದ್ರೋದಯ ಅಂತ. ಅದು ಅದ್ವೈತ ಸಿದ್ಧಾಂತದ ಪ್ರಕಾಶಕ್ಕಾಗಿ ಬರೆದಂಥ ನಾಟಕ. 6 ಅಂಕಗಳಿಂದ ಕೂಡಿದೆ. ಅದನ್ನು ವೇದಾಂತ ದೇಶಿಕರಿಗೆ ಸಮರ್ಪಣೆ ಮಾಡ್ತಾರೆ. ನಾನು ಬರೆದಿದ್ದು ತಾವು ದಯವಿಟ್ಟು ಇದು ನೋಡಬೇಕು ಅಂಥೇಳಿ. ವೇದಾಂತ ನೋಡಿಬಿಟ್ಟು ಅದನ್ನು ತುಂಬ ಮೆಚ್ಕೋತಾರೆ, ತುಂಬ ಚೆನ್ನಾಗಿದೆ ಅಂಥೇಳಿ ಪ್ರಶಂಸೆನೂ ಮಾಡ್ತಾರೆ. ಮಾಡಿಬಿಟ್ಟು ಅದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ಮತ್ತೆ ಇವರು ಅದಕ್ಕೆ ಪ್ರತಿಯಾಗಿ ಮಾರನೇ ದಿವಸವೇ ಕುಳಿತುಕೊಂಡು ಮತ್ತೊಂದು ನಾಟಕ ಇವರೇ ಬರೀತಾರೆ ವೇದಾಂತ ದೇಶಿಕರು. ಯಾವುದಪ್ಪ ಅಂದರೆ ಸಂಕಲ್ಪ ಸೂರ್ಯೋದಯ ಅನ್ನೋ ಒಂದು ಗ್ರಂಥವನ್ನು, ನಾಟಕವನ್ನು ಇವರೇ ಬರೀತಾರೆ. ಈ ಸಂಕಲ್ಪ ಸೂರ್ಯೋದಯ ಅನ್ನೋದು ಒಂದೇ ದಿವಸದಲ್ಲಿ ಬರೆದಿದ್ದು, ಮಾರನೇ ದಿವಸ ಕೂತ್ಕೊಂಡು ಬರೆದಿದ್ದು, ಅದು ಜ್ಞಾಪಕ ಇರಬೇಕು. ಅದರ ಜೊತೆಗೆ ಇದೇನಪ್ಪ ಅಂತ 10 ಅಂಕಗಳಿಂದ ಕೂಡಿದ್ದೆ. ಅವರು ಬರೆದಿದ್ದು ಪ್ರಬೋಧ ಚಂದ್ರೋದಯ ಅನ್ನೋದು ನೋಡಿ, ಚಂದ್ರೋದಯ ಸೂರ್ಯೋದಯ, ಅಲ್ಲಿ ಪ್ರಬೋಧ, ಇಲ್ಲಿ ಸಂಕಲ್ಪ, ಆ ತರಹ ಹತ್ತತ್ರ ಬರುತ್ತೆ. ಅದು 6 ಅಂಕಗಳಿಂದ ಕೂಡಿದೆ, ಇದು 10 ಅಂಕಗಳಿಂದ ಕೂಡಿದೆ ಅಂತ. ಇದು ಅರ್ಥಾಂತರೋಕ್ತಿ ಅನ್ನೋದನ್ನು ಹೇಳ್ತಾರೆ. ಒಂದು ನಾಟಕ ಬರೆದರೂ ಕೂಡ ಸುಮ್ಮನೆ ಈಗಿನ ಕಾಲದ ನಾಟಕ ಬರೀತಾರಲ್ಲ ಆ ತರಹ ಅಲ್ಲ, ಕಥಾರೂಪದಲ್ಲಿ ಇರುತ್ತೆ, ನಾಟಕವೇ ಅದು, ಪಾತ್ರಗಳೆಲ್ಲ ಇರುತ್ತೆ ಅದರಲ್ಲಿ. ಆದರೆ ಇದರ ಹಿಂದೆ ಒಂದು ತತ್ವವನ್ನು ಇಟ್ಟಿರ್ತಾರೆ. ತತ್ವವನ್ನು ಹೊರಪಡಿಸೋಕ್ಕೋಸ್ಕರ ನಾಟಕ ರೂಪದಲ್ಲಿ ಬರೆಯೋದು. ಒಂದು ದೃಷ್ಟಿಯಿಂದ ಇದು ಕಾವ್ಯವೂ ಆಗುತ್ತೆ, ನಾಟಕವೂ ಆಗುತ್ತೆ, ಕಾವ್ಯವೂ ಆಗುತ್ತೆ. ಅಂತಹ ಒಂದು ಸರ್ವೋತ್ತಮವಾದ ಕಾವ್ಯ ಅಂತ ಹೇಳಿದ್ದನ್ನು ಪ್ರಶಂಸೆ ಮಾಡ್ತಾರೆ. ಸ್ಥೂಲವಾಗಿ ಇದರ ಬಗ್ಗೆ ಒಂಚೂರು ಹೇಳ್ತೀನಿ, ಯಾಕೆಂದರೆ ಪೂಜ್ಯರಾದ ರಂಗಪ್ರಿಯ ಸ್ವಾಮಿ ಇದ್ರ ಬಗ್ಗೆ ಮಧ್ಯೆ ಮಧ್ಯೆ ಅನೇಕ ಸಲ ಹೇಳ್ತಾ ಇದ್ದರು. ಒಂದೊಂದು ಅಂಶಗಳನ್ನು ಹೇಳೋರು. ಈ ಸಂಕಲ್ಪ ಸೂರ್ಯೋದಯದಲ್ಲಿ ಆಚಾರ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ನಾಟಕ ಹೇಗಿರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಪುರುಷ ಅಂತ ಒಬ್ಬ ಇದ್ದಾನೆ, ಅವನು ಕುಲಪತಿ. ಇಲ್ಲಿ ಪುರುಷ ಅಂತ ಹೇಳುವಾಗ ಯಾವನು ಹೇಳ್ತಾರೆ ಅಂತ ಹೇಳಿದ್ರೆ ಆತ್ಮನನ್ನೇ ಹೇಳ್ತಾ ಇದ್ದಾರೆ ಪುರುಷ ಅಂತ. ಇವನು ಕುಲಪತಿಯಾಗಿರ್ತಾನೆ. ಇವನು ಒಂದು ಚಕ್ರದಲ್ಲಿ ಸಿಗಾಕೊಂಡಿದ್ದಾನೆ, ಬಂಧನಕ್ಕೆ ಒಳಪಟ್ಟಿದ್ದಾನೆ. ಚಕ್ರ ಯಾವುದು ಅಂತ ಹೇಳಿದ್ರೆ ಜನ್ಮ ಜರ ಮರಣಾದಿ ಚಕ್ರ. ನೋಡಿ ಹೇಗೆ ತತ್ವಗಳನ್ನೇ ಜೋಡಿಸ್ತಾರೆ ಅಂತ. ಇದರ ಮಧ್ಯೆ ಒಂದು ಚಕ್ರ ಇದೆ, ಇದರಲ್ಲಿ ಸಿಗಾಕೊಂಡಿದ್ದಾನೆ. ಇದು ಸಿಕ್ಕಾಕ್ಸೋದು ಯಾರು ಅಂತ ಹೇಳಿದ್ರೆ ಪ್ರಕೃತಿ ದೇವಿ ಅಂತಾರೆ. ಪ್ರಕೃತಿ ದೇವಿ ಅಂತ ಒಬ್ಬ ಕ್ಯಾರೆಕ್ಟ್ರು, ಒಂದು ಕ್ಯಾರೆಕ್ಟ್ರು, ಒಂದು ದೇವಿ, ಸ್ತ್ರೀ ಕ್ಯಾರೆಕ್ಟ್ರು. ಅವಳನ್ನು ಸಿಗಾಕ್ಸಿದ್ದಾಳೆ ಅಂತ, ಒಂಥರ ಜೈಲಲ್ಲಿ ಹಾಕ್ಬಿಟ್ಟಿದ್ದಾಳೆ ಅಂತ ಇಟ್ಕೋಬಹುದು ಈ ಪುರುಷನನ್ನು. ಈ ಪುರುಷ ಇದಲ್ಲ, ಕುಲಪತಿ ಇದ್ದಾರಲ್ಲ, ಇವನು ರಾಜಂತರ ಕುಲಪತಿ. ಇವನಿಗೆ ವಂಶಜರೆಲ್ಲ ಇದ್ದಾರೆ. ಈ ವಂಶಜರ ಯಾರಪ್ಪ ಅಂತ ಹೇಳಿ 2 ತರಹ ವಂಶಜರು. ಒಂದು ಅವರಿಗೆ ಹೆಸರು ಕೊಡ್ತಾರೆ ವಿವೇಕಾದಿಗಳು ಅಂತ, ವಿವೇಕ ಎಟ್ಸೆಟ್ರಾ, ಅದು ಒಂದು ವಂಶ. ಇನ್ನೊಂದು ಮಹಾಮೋಹಾದಿಗಳು ಅಂತ. ಮಹಾಮೋಹ ಯಾರು ಅಂತ ಹೇಳಿದ್ರೆ ಕಾಮ, ಕ್ರೋಧ, ಲೋಭ, ದರ್ಪ,
ರಾಗ, ದ್ವೇಷ, ಅಸೂಯೆ ಇವರಿಗೆಲ್ಲ ಒಂದೊಂದು ಒಂದು ಕ್ಯಾರೆಕ್ಟರ್ಸ್ ಇವರೆಲ್ಲ ನಾಟಕದಲ್ಲಿ ಇವರೆಲ್ಲ ಇದ್ದಾರೆ. ಇದು ಮಹಾಮೋಹಾದಿಗಳು, ಇವರೆಲ್ಲ ಪರಿವಾರಗಳು, ವಂಶಜರು. ಹಾಗೆ ವಿವೇಕಾನಂದನಲ್ಲ, ವಿವೇಕಾನಂದವನು ಕಥಾನಾಯಕ, ಈ ಕಥೆಗೆ ನಾಯಕ ಅವನು. ಅವನ ಪರಿವಾರ ನೋಡಿದ್ರೆ ಅವನ ಹೆಂಡತಿ ಸುಮತಿ ಅಂತ, ಶ್ರದ್ಧಾ ಅಂತ ಒಬ್ಳಿರ್ತಾಳೆ, ವಿರಕ್ತಿ ಅಂತ, ಕ್ಷಮಾ ಅಂತ ಇವರೆಲ್ಲ ಇರ್ತಾರೆ. ಅಂದರೆ 2 ಪಾರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರು ಮಹಾಮೋಹಾದಿಗಳೆಲ್ಲ ಇವನ್ನ ಮತ್ತೆ ಬಂಧನಕ್ಕೆ ಒಳಪಡಿಸಿ ಇವನ್ನ ತಪ್ಪಿಸ್ಕೊಳಕ್ಕಾಗದೇ ಇರೋ ಹಾಗೆ ಮಾಡ್ತಾರೆ ಅಂತ. ಅದು ಮಹಾಮೋಹಾದಿಗಳು ಮಾಡೋ ಕೆಲಸ, ಯಾರು ಪುರುಷನನ್ನು. ಆದರೆ ವಿವೇಕ ಮತ್ತು ಅವನ ಪರಿವಾರಗಳಿದಾರಲ್ಲ, ಅವ್ರದ್ದೆಲ್ಲ ಏನಂತ ಹೇಳಿದ್ರೆ, ಹೇಗಾದರೂ ಮಾಡಿ ಈ ಪುರುಷನನ್ನು ಬಂಧನದಿಂದ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಅಂತ. ಅದು ಇವರ ಕೆಲಸ ಆಗುತ್ತೆ. ಸೊ ಇವರಿಬ್ಬರ ಮಧ್ಯೆ ಯುದ್ಧ ಆಗ್ತಾ ಇರುತ್ತೆ. ಅವಳು ಚೊಲ್ಲುಡು ಎಲ್ಲರೂ ಸ್ವಲ್ಪ ದಯವಿಟ್ಟು ಮ್ಯೂಟ್ ಮಾಡಬೇಕು, ಮಧ್ಯೆ ಡಿಸ್ಟರ್ಬ್ ಆಗ್ತಾ ಇದೆ. ಹಾಗೆ ಇಬ್ಬರ ಮಧ್ಯೆ ಯುದ್ಧ ಆಗ್ತಾ ಇದೆ ಅನ್ನೋದನ್ನು ತೋರಿಸ್ತಾರೆ, ಚೆನ್ನಾಗಿ ತೋರಿಸ್ತಾರೆ. ಇವಾಗ ಬಿಡಿಸೋದಕ್ಕೆ ಏನು ಉಪಾಯ ಅಂತ ಹೇಳಿದ್ರೆ, ಒಬ್ಬ ಗುರುವನ್ನು ಆಶ್ರಯಿಸ್ತಾರೆ. ಆ ಗುರು ಯಾರಪ್ಪ ಅಂತ ಹೇಳಿದ್ರೆ ವೇದಾಂತ ಸಿದ್ಧಾಂತ ಅನ್ನೋದು ಗುರು. ಎಲ್ಲ ತಾತ್ವಿಕವಾದ ವಿಚಾರಗಳನ್ನು ಕ್ಯಾರೆಕ್ಟರ್ಸ್ ಮಾಡಿ ಅದನ್ನು ಹಾಕ್ತಾರೆ. ಅಲ್ಲಿ ಆ ಗುರುವಿಗೆ ಒಬ್ಬ ಶಿಷ್ಯ ಇರ್ತಾನೆ. ಶಿಷ್ಯನ ಹೆಸರೇನಪ್ಪ ಅಂತ ಹೇಳಿದ್ರೆ ವಾದ ಅಂತ. ವಾದ ಮಾಡಿ ಜಯಿಸೋದು ಅಂತಲ್ಲ, ವಾದ ಇದೆಯಲ್ಲ, ಅವನೇ ಶಿಷ್ಯನಾಗ್ತಾನೆ ಅಂತ. ಇವನು ಬಿಡುಗಡೆ ಮಾಡೋಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಯಾವ್ಯಾವ್ದು ಮೂಲಕ ಪ್ರಯತ್ನ ಪಡ್ತಾರೆ ಅಂತ ಹೇಳಿದ್ರೆ, ಸಹಾಯಕ್ಕೆ ಯಾರು ಬರ್ತಾರೆ ಅಂತ ಹೇಳಿದ್ರೆ ನ್ಯಾಯ ಅಂತೊಬ್ಬ, ವೈಶೇಷಿಕ ಅಂತೊಬ್ಬ, ನಿರೀಶ್ವರ ಮೀಮಾಂಸ ಅಂತ, ಇದೆಲ್ಲ ದರ್ಶನಶಾಸ್ತ್ರಗಳು ಬರೋದು. ಅವರಿಗೆಲ್ಲ ಸಹಾಯ ಮಾಡ್ತಾರೆ ಅಂತ. ಸಹಾಯ ಮಾಡಿದ್ರೆ ಅವರು ಯಾರ ಕೈಲಿಂದಲೋ ಅಯ್ಯೋ ಇತ್ತನಾಡಿ ಮ್ಯೂಟಾ ಓ ಇಂದು ಪೇಪರ್ ವಚ್ಚೆ ನಾನು ಮ್ಯೂಟ್ ಆಯ್ತಾ? ಇಲ್ಲ ಹಿಂಗೆ ಮ್ಯೂಟ್ ಆಗಿತ್ತಾ ಇಷ್ಟೊತ್ತು? ಎಷ್ಟೊತ್ತಿಂದ ಮ್ಯೂಟ್ ಆಯಿತು? ಇಲ್ಲ ಕೇಳಿಸ್ತಾ ಇಲ್ಲ. ಎಷ್ಟೊತ್ತು? 5. ಮತ್ತೆ ಅವಾಗಲೇ ಹೇಳಿಲ್ವಲ್ಲ ನೀವು? ಅಯ್ಯೋ ತುಂಬ ಹಿಂದೆ ಕೊಟ್ಟೋಯ್ತಾ? ಲಾಸ್ಟ್ ಯಾವುದು ಹೇಳದೆ ಹೇಳಿ. ನನಗೆ ಇಲ್ಲಿ ವಾಲ್ಯೂಮ್ ತುಂಬ ಕಮ್ಮಿ ಇದೆ. ಮ್ಯೂಟ್ ತೆಗೆದಿದೆ, ಈಗ ಮಾತಾಡ್ತಾ ಇದ್ದಾರೆ. ಹೇಳಿ, ನಾನು ಒಂದು ನಿಮಿಷ ರೀ, ವಾಲ್ಯೂಮ್ ಜಾಸ್ತಿ ಮಾಡ್ಕೊತೇನೆ, ಕೇಳ್ತಾ ಇಲ್ಲ. ಯಾವುದು ಯಾವ್ದು ಮಹಾಮೋಹಾದಿಗಳು? ಹಾ ಸರಿ. ಅಂದ್ರೆ ಈಗ ತಾನೆ ತುಂಬಾ ಹತ್ತಿರದಲ್ಲಿದ್ದೀನಿ, ಪರವಾಗಿಲ್ಲ. ಮಹಾಮೋಹಾದಿಗಳು ಅಂಥೇಳಿ ಕಾಮ, ಕ್ರೋಧ ಎಲ್ಲ ಹೇಳಿದ ಲಿಸ್ಟ್ ಕೊಟ್ಟನಲ್ಲ, ಲೋಭ, ದರ್ಪ ಮುಂತಾದವರು, ಅವರೆಲ್ಲ ಒಂದು ಗ್ರೂಪು. ಅವ್ರ ಕೆಲಸ ಏನಂತ ಹೇಳಿದ್ರೆ, ಈ ಪುರುಷನನ್ನ ಬಂಧನದಲ್ಲೇ ಇಟ್ಟಿರೋದು, ತಮ್ಮ ಬಲವನ್ನೆಲ್ಲ ಉಪಯೋಗಿಸಿ ಬಂಧನದಲ್ಲೇ ಇರೋ ಹಾಗೆ ಮಾಡ್ತಾರೆ ಅವರುಗಳು. ಈ ವಿವೇಕಾದಿಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿ ಅದಕ್ಕೊಂದು ಲಿಸ್ಟ್ ಇದೆಯಲ್ಲ, ಸುಮತಿ ಅಂತ, ಶ್ರದ್ಧಾ, ವಿರಕ್ತಿ, ಕ್ಷಮಾ, ಇವರುಗಳೆಲ್ಲ ಅವನನ್ನು ಬಂಧನದಿಂದ ಬಿಡಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ. ಇವರು ಒಳ್ಳೆಯವರು, ಅವರು ದುಷ್ಟರು ಅಂತ. ಹೀಗೆ ಇಬ್ಬರಲ್ಲೂ ಕೂಡ ಒಂದು ತಿಕ್ಕಾಟ ನಡೆಯುತ್ತೆ, ಒಂದು ಯುದ್ಧ ನಡೆಯುತ್ತೆ ಅಂತಲೇ ಇಟ್ಕೋಬೋದು ನಾವು. ಆ ಯುದ್ಧ ನಡೀತಾ ಇರುವಾಗ ಇವರು ಒಂದು ಗುರುವನ್ನು ಆಶ್ರಯಿಸ್ತಾರೆ. ಆ ಗುರುವಿನ ಹೆಸರು ಏನಪ್ಪ ಅಂತ ಹೇಳಿದ್ರೆ ಜಯಿಸಬೇಕು. ಇವಾಗ ವಿವೇಕಾನಂದವನು ಕಥಾನಾಯಕ ಆದ್ದರಿಂದ ಅವನು ಹೇಗಾದರೂ ಮಾಡಿ ಜಯಿಸಬೇಕು, ಈ ಯುದ್ಧದಲ್ಲಿ ಜಯಗಳಿಸ್ಬೇಕು. ಆ ಜಯಗಳಿಸೋದಕ್ಕೋಸ್ಕರ ಗುರುವನ್ನು ಆಶ್ರಯಿಸ್ತಾನೆ. ಗುರು ಯಾರಪ್ಪ ಅಂತ ಹೇಳಿದ್ರೆ ವೇದಾಂತ ಸಿದ್ಧಾಂತ ಅಂತ ಹೆಸರು. ಅವನಿಗೆ ಶಿಷ್ಯರೊಬ್ಬರು ಇದ್ದಾರೆ. ಆ ಶಿಷ್ಯನ ಹೆಸರು ವಾದ ಅಂತ. ವಾದ ಮಾಡ್ತೀವಲ್ಲ, ವಾದ ಅನ್ನೋದೇ ಒಬ್ಬ ಶಿಷ್ಯ, ಅವನ ಕ್ಯಾರೆಕ್ಟರ್ ಅದು. ಹೀಗೆ ನಾಟಕವಾಗಿ ಪ್ರೆಸೆಂಟ್ ಮಾಡ್ತಾರೆ. ಎಲ್ಲ ತತ್ವಗಳೇ ಇದೆ. ಆ ತತ್ವಗಳಲ್ಲಿ ಬರೋ ಅಂಥ ವಿಷಯಗಳನ್ನೇ, ಹೆಸರುಗಳನ್ನೇ ಇದಕ್ಕೂ ಕೊಡ್ತಾರೆ. ಆವಾಗ ಬೇಗ ಅರ್ಥವಾಗತ್ತೆ ಅನ್ನೋ ದೃಷ್ಟಿಯಿಂದ. ಈಗ ಬಿಡುಗಡೆ ಹೊಂದಬೇಕಾದ್ರೆ ಕೆಲವು ಮಾರ್ಗಗಳನ್ನು ಹಿಡಿತಾರೆ. ಯಾವುದಪ್ಪ ಮಾರ್ಗ ಅಂತ ಹೇಳಿದ್ರೆ ನ್ಯಾಯ, ವೈಶೇಷಿಕ, ನಿರೀಶ್ವರ ಮೀಮಾಂಸ ಇತ್ಯಾದಿ ಮಾರ್ಗಗಳನ್ನು ಹಿಡಿತಾರೆ. ಆದರೆ ಮಾರ್ಗ ಹಿಡಿದಾಗ ಇದು ಯಾವುದೂ ಕೂಡ ಬಿಡುಗಡೆಯನ್ನು ಕೊಡಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಯಾಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟ ಕೊನೆಗೆ ಬರಲ್ಲ ಅಂತ ಗೊತ್ತಾಗತ್ತೆ. ಹಾಗಾದರೆ ಸರಿಯಾದ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದಕ್ಕೊಂದು ಉಪಾಯ ಹೇಳ್ತಾರೆ.
ಈ ಶಾಸ್ತ್ರಾಭ್ಯಾಸ ಅಂತ ಒಂದಿದೆ, ಅದೊಂದು ಕ್ಯಾರೆಕ್ಟರ್ ಆಗಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಖ್ಯಾತಿ ಲಾಭ ಪೂಜೆ ಅನ್ನೋ ಇಚ್ಛೆಯೇ ಇರಬಾರ್ದು, ಇಚ್ಛಾರಹಿತವಾದ ವೇದಾಂತ ಶಾಸ್ತ್ರಾಭ್ಯಾಸ ಅದು ಮಾಡಿದ್ರೆ ಅದೇ ಸರಿಯಾದ ಮಾರ್ಗ ಅನ್ನೋದು ಗೊತ್ತಾಗತ್ತೆ. ಯಾವಾಗ ಸರಿಯಾದ ಮಾರ್ಗ ಅಂತ ಗೊತ್ತಾಯಿತೋ ಆವಾಗ ಇವನು ವಿವೇಕಾನಂದವನು ಹೊರಡ್ತಾನೆ, ರಥದಲ್ಲಿ ಹೊರಡ್ತಾನೆ. ರಥದಲ್ಲಿ ಸಾರಥಿ ಯಾರಪ್ಪ ಅಂತ ಹೇಳಿದ್ರೆ ತರ್ಕ ಅನ್ನೋನು ಸಾರಥಿ ಅಂತೆ, ತರ್ಕ ಮಾಡೋನು. ಅವನು ಹಿಡ್ಕೊಂಡು ಹೊರಡ್ತಾನೆ. ಹೊರಟುಬಿಟ್ಟು ಇಡೀ ಭಾರತ ಖಂಡವನ್ನು ಪೂರ್ತಿ ಸುತ್ತಾನೆ. ಸುತ್ತಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಜಯಿಸಬೇಕಾದ್ರೆ ಒಂದು ಸ್ಥಾನ ಬೇಕು, ಸರಿಯಾದ ಜಾಗ ಬೇಕು. ಜಾಗದಲ್ಲಿ ನಿಂತುಕೊಂಡಾಗ ಜಯ ಸಿಕ್ಕತ್ತೆ ಅಂತ. ಆ ಸ್ಥಾನ ಯಾವುದಪ್ಪ ಅಂತ ಹೇಳಿದ್ರೆ ಸಮಾಧಿ ಸ್ಥಾನ ಅಂತ. ಆ ಸಮಾಧಿ ಸ್ಥಾನವನ್ನು ಹುಡುಕೊಂಡು ಇವನು ಇಡೀ ಭರತಖಂಡವನ್ನು ಸುತ್ತಾನಂತೆ. ಕೊನೆಗೆ ಅದಾಗಲ್ಲ, ಕಷ್ಟವಾಗತ್ತೆ. ಕೊನೆಗೆ ಇವನು ಗೊತ್ತಾಗತ್ತೆ ಯಾವುದೋ ಒಂದು ಜಾಗ ಇದೆ, ವಿವೇಕ ಇವನು ಗೊತ್ತಾಗತ್ತೆ. ಎಲ್ಲಪ್ಪ ಅಂತ ಹೇಳಿದ್ರೆ ಹೃದಯ ಅನ್ನೋ ಒಂದು ಸ್ಥಾನ ಇದೆ. ಆ ಸ್ಥಾನದಲ್ಲಿ ಬಂದು ಕುಳಿತುಕೊಂಡ್ರೆ ಈ ಸ್ಥಳದಲ್ಲಿ ಅದು ಸರ್ವೋತ್ತಮವಾದ ಸ್ಥಳ, ಅದು ಅಲ್ಲಿ ಕೂತ್ಕೊಂಡ್ರೆ ನಿಶ್ಚಯವಾಗಿಯೂ ಇದು ಸಾಧ್ಯವಾಗತ್ತೆ, ಜಯಗಳಿಸಬಹುದು ಅಂತ ಇದು ಮಾಡ್ತಾನೆ. ಆ ಸ್ಥಾನಕ್ಕೆ ಹೋಗಿ ಕೂತ್ಕೋಬೇಕಾದ್ರೆ ಈ ಮನಸ್ಸು ಅನ್ನೋ ಒಬ್ಬನಿದ್ದಾನೆ, ಅವನೇನು ಮಾಡ್ತಾನೆ ಅಂದರೆ ಅಲ್ಲಿ ಹೋಗಕ್ಕೆ ಬಿಡದೆ ಅಲ್ಲಿ ಒಂದು ಏಕಾಗ್ರತೆ ಉಂಟಾದಾಗ ಮಾತ್ರ ಆ ಸ್ಥಾನದಲ್ಲಿ ಹೋಗಿ ಕುಳಿತುಕೊಂಡಾಗ ನಿಮಗೆ ಸಮಾಧಿ ಸ್ಥಿತಿ ಅನ್ನೋದು ಉಂಟಾಗತ್ತೆ ಅಂತ. ಆದರೆ ಅದಕ್ಕೆ ಹೋಗಕ್ಕೆ ಬಿಡದೆ ಏನು ಮಾಡ್ತಾರೆ, ಈ ಮಹಾಮೋಹಗಳಿದೆಯಲ್ಲ ಅವ್ರಿಗೆಲ್ಲ ಪ್ರತಿಪಕ್ಷಿಗಳು, ಅವರುಗಳೆಲ್ಲ ಯುದ್ಧ ಮಾಡಿ ಆ ಮನಸ್ಸು ಇದು ಏಕಾಗ್ರತೆ ಉಂಟಾಗದೇ ಇರೋ ಹಾಗೆ ಮಾಡ್ತಾರಂತೆ. ಇವನ ಪರವಾಗಿರೋರು, ವಿವೇಕನ ಪರವಾಗಿರೋರು ಅವರು ಯುದ್ಧ ಮಾಡ್ತಾರೆ. ಪಕ್ಷ ಪ್ರತಿಪಕ್ಷ ಇವರ ಇಬ್ಬರ ಮಧ್ಯೆ ಯುದ್ಧ ನಡೆಯುತ್ತೆ. ಯುದ್ಧ ನಡೆದು ಕೊನೆಗೆ ಏನಾಗತ್ತೆ ಅಂತ ಹೇಳಿದ್ರೆ ಒಂದೇ ಒಂದು ಸಹಾಯ ಬೇಕಾಗತ್ತೆ. ಆ ಸಹಾಯ ಯಾರ್ದು ಎಲ್ಲಿಂದ ಬರುತ್ತಪ್ಪ ಅಂತ ಹೇಳಿದ್ರೆ ವಿಷ್ಣು ಭಕ್ತಿ ಅನ್ನೋ ಒಬ್ಬ ಕ್ಯಾರೆಕ್ಟರ್ ಒಬ್ಳಿರ್ತಾಳೆ. ಆ ವಿಷ್ಣು ಭಕ್ತಿ ಅನ್ನೋಳನ್ನು ಆಶ್ರಯಿಸಿದರೆ ಇದು ಜಯ ಸಿಕ್ಕತ್ತೆ ಅನ್ನೋದು ಗೊತ್ತಾಗತ್ತೆ. ಆದ್ದರಿಂದ ಅವಳು ಬಂದು ಸಹಾಯ ಮಾಡ್ತಾಳೆ. ಸಹಾಯ ಮಾಡಿದಿಂದ ಏನಾಯಿತು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹ ಸಿಕ್ತು. ಅನುಗ್ರಹ ಎಂಥ ಅನುಗ್ರಹ ಅಂತ ಹೇಳಿದ್ರೆ ಅವನ ಅನುಗ್ರಹವೇ ಸಂಕಲ್ಪ ಸೂರ್ಯೋದಯವಾಗಿ ಅವನ ಒಂದು ಅನುಗ್ರಹ ಸಿಕ್ಕ ತಕ್ಷಣ ಆ ಹೃದಯ ಸ್ಥಾನದಲ್ಲಿರೋ ಕುಳಿತುಕೊಂಡಾಗ ಸಮಾಧಿ ಸ್ಥಿತಿಗೆ ಹತ್ತು ಬಿಡ್ತಾನೆ. ಸಮಾಧಿಯಿಂದ ಶಾಂತವಾದ ಒಂದು ಸ್ಥಿತಿ ಅವನಿಗೆ ಉಂಟಾಗತ್ತೆ. ಆ ಪುರುಷನಿಗೆ ಯಾವಾಗ ಅದು ಉಂಟಾಗುತ್ತೋ ಆವಾಗ ಬಿಡುಗಡೆ ಆಯಿತು. ಅಲ್ಲಿ ಸಿಗೋದೆ ಸಂಕಲ್ಪದಿಂದ ಸೂರ್ಯೋದಯ ಉಂಟಾಯಿತು ಅಂತ ಹೇಳಿ ಸಂಕಲ್ಪ ಸೂರ್ಯೋದಯ ಅಂತ ಹೆಸರು ಕೊಡ್ತಾರೆ. ಇದು ಒಂಥರ ನಮಗೆ ತಮಾಷೆಯಾಗಿರಬಹುದು, ಆದರೆ ಎಷ್ಟು ವಿಷಯಗಳು ಅಡಕವಾಗಿದೆ ನೋಡಿ. ವಾಸ್ತವವಾಗಿ ಇವರು ವಿಶಿಷ್ಟಾದ್ವೈತ ಸಿದ್ಧಾಂತಗಳನ್ನೆಲ್ಲ ತಂದಿದ್ದಾರೆ, ಶ್ರೀವೈಷ್ಣವ ಸಿದ್ಧಾಂತವನ್ನು ತಂದಿದ್ದಾರೆ. ಎರಡನ್ನೂ ಸೇರಿಸ್ಕೊಂಡು ಒಂದು ನಾಟಕ ರೂಪದಲ್ಲಿ ಒಂದು ದಿವಸದಲ್ಲಿ ಬರೆದಂಥ ಸಂಕಲ್ಪ ಸೂರ್ಯೋದಯ 10 ಅಂಕಗಳಿಂದ ಕೂಡಿದಂಥ ಒಂದು ಕಾವ್ಯ ಅಂತಲೂ ಹೇಳಬಹುದು, ನಾಟಕ ಅಂತಲೂ ಹೇಳಬಹುದು ಅನ್ನೋದನ್ನು ಇಲ್ಲಿ ಗಮನಿಸ್ತೀವಿ ನಾವು. ಅಂಥದ್ದನ್ನು ನೋಡಿಬಿಟ್ಟು ಈ ಕೃಷ್ಣ ಮಿಶ್ರಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ಅವ್ರು ತುಂಬ ಮೆಚ್ಕೋತಾರೆ ಅಂಥೇಳಿ ಕೇಳ್ತೀವಿ. ಹಾಗೆಯೇ ಮತ್ತೊಬ್ಬ ಕವಿಗಳು ಬಂದರು. ಅವರ ಹೆಸರು ಡಿಂಡಿಮ ಕವಿ ಅಂತ. ಈ ಡಿಂಡಿಮ ಕವಿ ಅನ್ನೋದು ನಾವು ಹೆಸರು ಕೇಳಿದ್ದೀವಿ. ಕಾಳಿದಾಸನ ಕಾಲದಲ್ಲಿ ಒಬ್ಬ ಬರ್ತಾನೆ ಡಿಂಡಿಮರ ಕವಿ ಅಂತ. ಸ್ವಲ್ಪ ಇವರು ಕೂಡ ಹಾಗೇನೆ ಅಂತ ಇಟ್ಕೋಬಹುದು. ಈ ಕವಿ ಬೇರೆ, ಯಾಕಂದರೆ ಕಾಲದಿಂದ ತುಂಬ ವ್ಯತ್ಯಾಸ ಇದೆಯಲ್ಲ. ಆದ್ದರಿಂದ ಈಗಿರೋ ಡಿಂಡಿಮ ಕವಿನವನು ವಿಜಯನಗರ ಸಾಮ್ರಾಜ್ಯದ ಆಸ್ಥಾನ ಪಂಡಿತರು ಅಂತ, ಮಹಾ ಇದು ಒಂಥರ ಜಂಬ ಇರೋರು. ಅವರು ವಾದಕ್ಕೆ ಬರ್ತಾರೆ. ವಾದಕ್ಕೆ ಅಂತ ಹೇಳಿದ್ರೆ ಸಾಹಿತ್ಯದಲ್ಲಿ ವಾದ. ಇವರು ವೇದಾಂತೇಶಿಕರು ಎಲ್ಲದರಲ್ಲೂ ವಾದಕ್ಕೆ ರೆಡಿ ಇರ್ತಾರೆ. ಒಂದು ಶಾಸ್ತ್ರ ರೀತಿಯಾಗಿ ವಾದ ಮಾಡಬೇಕಾದ್ರೆ ಬರ್ತಾರೆ, ಸಾಹಿತ್ಯಕ್ಕೆ ಬರ್ತಾರೆ, ಕವಿತೆಯಲ್ಲೂ ಬರ್ತಾರೆ, ಎಲ್ಲದರಲ್ಲೂ ವಾದಕ್ಕೆ ರೆಡಿ ಇರ್ತಾರೆ. ಅದರಿಂದ ಬೇರೆ ಬೇರೆ ಪಂಡಿತರುಗಳು ಬೇರೆ ಬೇರೆ ತರಹ ಬಂದು ಇವರ ಜೊತೆ ವಾದಕ್ಕೆ ಬಂದು ಸೋತೋಗ್ತಾರೆ ಪ್ರತಿಯೊಬ್ಬರು. ಈಗ ಬಂದಿರೋರು ಡಿಂಡಿಮ ಕವಿ ಅಂತ. ಈ ಕವಿಗಳೇನು ಮಾಡ್ತಾರೆ, ಬರೋವಾಗಲೇ ಒಂಥರ ಅಟ್ಟಹಾಸದಿಂದ ಬರ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಏನು ಕವಿ ಸಾರ್ವಭೌಮನಾದ ಡಿಂಡಿಮ ಕವಿ ಬಂದಿದ್ದಾನೆ. ಇವನು ಸಾಮಾನ್ಯ ಅಲ್ಲಿ ರಾಜನ ಆಸ್ಥಾನದಲ್ಲೇ ಮಹಾ ಪ್ರಾಜ್ಞರು ಪಂಡಿತರುಗಳೆಲ್ಲ ಇದ್ದಾರಲ್ಲ, ಅವರನ್ನೇ ಸರಿಯಾಗಿ ಅವರ ಒಂದು ವಾದವನ್ನೇ ಕೇರ್ ಮಾಡಲ್ಲ ಹಾಗಿರೋವನು. ಅಂಥವನು ಈ ಕ್ಷುದ್ರ ಪಂಡಿತ ಇದ್ದರೆ ಅವನನ್ನೇ ನೋಡ್ತಾನೇನೋ ಅಂತ ಹೇಳ್ಕೊಂಡು ಬರ್ತಾನೆ. ಅಂದರೆ ಇವನು ವಾದಕ್ಕೆ ಬಂದಿರೋದು ವೇದಾಂತೇಶಿಕರು ಮುಂದೆ
ವೇದಾಂತ ದೇಶಿಕಂದು ಕುರಿತೇ ಹೇಳ್ತಾನೋ ಏನೋ, ಹಾಗೆ ಕ್ಷುದ್ರ ಪಂಡಿತನ ನೋಡೋಕೆ ಬರ್ತಾನೇನೋ ಅಂತ ಹೇಳ್ಕೊಂಡು ವಾದಕ್ಕೆ ಬಂದು ಕೂತ್ಕೊಂಡಿದ್ದಾರೆ. ಇದನ್ನು ವೇದಾಂತ ದೇಶಿಕರು ಕೇಳ್ತಾರೆ, ತಮಗೆ ಇದು ಅಂತ ಗೊತ್ತಾಯಿತು. ಅವ್ರೇನು ಮಾಡ್ತಾರೆ, ಮತ್ತೆ ಪ್ರತಿಯಾಗಿ ಇನ್ನೊಂದು ಶ್ಲೋಕ ಹೇಳ್ತಾರೆ, ಕವಿತೆ ಹೇಳ್ತಾರೆ ಆಗೋದು. ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಅದನ್ನು ಒಂದು ಹೇಳ್ಬಿಡ್ತೀನಿ. ಕೇರ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಅವನು ಇದು ಹೇಗೆ ಅಂತ ಹೇಳಿದ್ರೆ, ಗರುಡ ಇದ್ದಾನೆ, ಗರುಡನ ಒಂದು ಪಕ್ಷ ಇದೆಯಲ್ಲ, ರೆಕ್ಕೆಗಳು, ಆ ರೆಕ್ಕೆಗಳು ಬಡಿದ್ರೆ ಸಾಕು ಆದಿಶೇಷನ ಹೆಂಡತಿಗೆ ಹೆದರ್ಕೊಂಡ್ಬಿಡ್ತಾಳೆ ಅಂಥ ಗರುಡ ಎಲ್ಲಾದರೂ ಆ ಕೆರೆಯಲ್ಲಿ ಸಣ್ಣ ಸಣ್ಣ ಹಾವುಗಳು ಬಿದ್ದಿರುತ್ತಲ್ಲ, ಕಪ್ಪೆಗಳನ್ನು ತಿನ್ಕೊಂಡು ಬಿದ್ದಿರುತ್ತಲ್ಲ ಹಾವುಗಳು, ಅದನ್ನು ಗರುಡ ಏನಾದರೂ ಕೇರ್ ಮಾಡ್ತಾನೆಯೇ ಅಂಥೇಳಿ ಇವಳು ಕ್ಷುದ್ರ ಪಂಡಿತನ್ನೆಲ್ಲಾದರೂ ನಾನು ಕೇರ್ ಮಾಡ್ತೀನಾ ಅಂತ ಹೇಳ್ತಾ ಇದ್ದಾನೆ ಅಂತ. ಪಂಡಿತ ಡಿಂಡಿಮ ಕವಿ ಅಷ್ಟು ಒಂದು ಅಹಂಕಾರ. ಅದಕ್ಕೆ ಇವರೇನಿಲ್ಲ, ಸುಮ್ಮನೆ ಹೇಳ್ತಾರೆ, ನೋಡು ಹೊರಗಡೆಯಿಂದ ಆಡಂಬರ ಅದು ಇದು, ಯಾಕಂದರೆ ಇವರು ಆಸ್ಥಾನ ಪಂಡಿತರು ಬರ್ತಾ ಇದ್ರು ಡಿಂಡಿಮರು ಪಂಡಿತ, ಅದರಿಂದ ಎಲ್ಲ ವೇಷಭೂಷೆಗಳ ಬಹಳ ಜೋರಾಗಿರುತ್ತೆ. ಈಗ ಹಾಕೋತಾರಲ್ಲ ಒಂಥರ ಕೆಂಪು ಶಾಲು ಅದು ಇದು ಹಾಕೊಂಡು ಭರ್ಜರಿ ಶಾಲು ಹಾಕೊಂಡು ಬರ್ತಾರಲ್ಲ, ಹಾಗೆ ಆಗಿನ ಕಾಲದಲ್ಲಿ ಆಸ್ಥಾನ ಪಂಡಿತರು ಬರೋ ರೀತಿಯೇ ಒಂಥರ ಇರುತ್ತೆ. ಹಾಗೆ ಅದನ್ನು ನೋಡಿ ಹೊರಗಡೆ ಒಂದು ಅಲಂಕಾರ ನೋಡಿ ನಾವು ತೀರ್ಮಾನ ಮಾಡಬಾರ್ದು, ಒಳಗಡೆ ಏನು ಸಾರ ಇದೆ ಅಂತ ನೋಡಬೇಕಲ್ವಾ. ಸಾರ ಅಂದರೆ ರಸ ಇರುತ್ತೆ ಅಂತ ನೋಡಬೇಕಲ್ವಾ. ಅದಿಲ್ಲದೆ ಹೋದರೆ ಏನು ಪ್ರಯೋಜನ, ಹೊರಗಡೆ ಎಷ್ಟು ವೇಷ ಹಾಕ್ಕೊಂಡ್ರೆ ಏನು ಪ್ರಯೋಜನ ಅಲ್ವೇ ಅಂತ ಕೇಳಿಕೊಂಡು ಇದಕ್ಕೆ ಉದಾಹರಣೆ ಕೊಡ್ತಾರೆ. ಉದಾಹರಣೆ ಏನು ಅಂತ ಹೇಳಿದ್ರೆ, ಡಿಂಡಿಮ ಅಂತಲೇ ಹೇಳ್ತಾರೆ. ಇವನ ಹೆಸರು ಡಿಂಡಿಮ. ಕೋವಾ ಡಿಂಡಿರಾಣಾಂ ಡಿಂಡಿಮಾನಾಂ ಚ ಭೇದ ಅಂತ. ಅಂದರೆ ಇವರು ಡಿಂಡಿ ಅಂತ ಇವನ ಹೆಸರು, ಅದನ್ನೇ ಉಪಯೋಗಿಸ್ಕೊಂಡು ಹೇಳ್ತಾರೆ. ಇಲ್ಲಿ ಡಿಂಡಿರ ಅಂತ ಹೇಳಿದ್ರೆ ಬೇರಿ ಅಂತ ಹೇಳ್ತೀವಲ್ಲ, ಒಂದು ಚರ್ಮ ಇದು ಶಬ್ದ ಮಾಡ್ತಾರೆ, ಬೇರಿ ವಾದ್ಯ, ಚರ್ಮ ವಾದ್ಯ, ಅದು ಬೇರಿ. ಅದು ತುಂಬ ಜೋರಾಗಿ ಶಬ್ದ ಮಾಡುತ್ತೆ, ಅದರ ಒಳಗಡೆ ಏನೂ ಇರಲ್ಲ, ಗಾಳಿ ಅಷ್ಟೇ, ಯಾವ ರಸ ಇರಲ್ಲ ಅದರಲ್ಲಿ. ಹಾಗೆ ಇನ್ನೊಂದು ಡಿಂಡಿಮ ಅಂತ ಹೇಳ್ತೀವಲ್ಲ, ಡಿಂಡೀರ ಅಂತ ಹೇಳ್ತೀವಲ್ಲ, ಅದು ನೀರಿನ ಗುಳ್ಳೆ, ಅದು ಬಬಲ್ ಯಾವಾಗಲೂ ದೊಡ್ಡದಾಗಿರ್ತದೆ, ನಾವು ಹೊಡೆದ್ರೆ ಫಟ್ ಅಂತ ಶಬ್ದ ಬರುತ್ತೆ, ಅದರ ಒಳಗಡೆ ಏನೂ ಇರಲ್ಲ, ಖಾಲಿ ಅದು, ಅಲ್ಲಿ ಏರು ತುಂಬ್ಕೊಂಡಿರುತ್ತೆ ಅಂತ. ಅಂದರೆ ಹೊರಗಡೆ ನೋಡೋಕ್ಕೆ ದೊಡ್ಡದಾಗಿರೋದು, ಆರ್ಭಟ ಮಾಡ್ಬೋದು, ಅದರ ಒಳಗಡೆ ಏನೂ ಸಾರ ಇಲ್ಲ. ಎರಡೂ ಒಂದೇ ಥರ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಎಷ್ಟು ಕೂಲಾಗಿ ಕೇಳ್ತಾರೆ. ಅದು ಎಷ್ಟು ಸರ್ಕಾಸಮ್ ಇದೆ ನೋಡಿ ಅಲ್ಲಿ, ಹಾಗೆ ಕೇಳ್ತಾರೆ. ಅಂದರೆ ಬೇರಿಗೂ ಒಂದು ಗುಳ್ಳೆಗೂ, ನೀರಿನ ಗುಳ್ಳೆಗೂ ಏನೂ ವ್ಯತ್ಯಾಸ ಇಲ್ವಲ್ಲ. ಇದು ಹೊರಗಡೆ ಜೋರಾಗಿ ಕಾಣುತ್ತೆ, ಆರ್ಭಟ ಮಾಡುತ್ತೆ, ಅದರ ಒಳಗಡೆ ಏನೂ ತಿರುಳಿಲ್ಲ, ಸಾರ ಇಲ್ಲ, ರಸ ಇಲ್ಲ ಅಂಥೇಳಿ ನೀನು ಆರ್ಭಟ ಮಾಡ್ಕೊಂಡು ಬರ್ತಾ ಇದೆಯಾ, ಒಳಗಡೆ ಸಾರ ಏನಿದೆ ಅಂತ ಕೇಳೋ ಹಾಗೆ ಈ ಥರ ಕೇಳ್ತಾರೆ. ಹೀಗೆ ಆರಂಭದಲ್ಲೇ ದೊಡ್ಡದಾಗಿ ಪ್ರಾರಂಭ ಆಗುತ್ತೆ ವಾದ, ಕವಿತೆಯಲ್ಲಿ ವಾದ. ಹಾಗೆ ಮುಂದೆ ಹೋಗ್ತಾ 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 ಕೊನೆಗೆ ಅಷ್ಟು ಜನ ಪಂಡಿತರುಗಳೆಲ್ಲ ಕುಳಿತಿದ್ದಾರೆ ಆ ಸಭೆಯಲ್ಲಿ. ಅವ್ರ ಮುಂದೆ ವಾದ ಆಗಿ ಕೊನೆಗೆ ಸಂಪೂರ್ಣವಾಗಿ ಡಿಂಡಿಮರು ಸೋತೋಗ್ಬಿಡ್ತಾರೆ. ಅಂದರೆ ಸೋಲಿಸ್ಬಿಡ್ತಾರೆ ಅವ್ರನ್ನ. ಸೋಲಿಸಿದ ಮೇಲೆ ಅವರು ಒಪ್ಕೊಂಡ್ಬಿಡ್ತಾರೆ, ಹೌದು ನಾನು ಸೋತೆ ಅನ್ನೋ ಅಷ್ಟರ ಮಟ್ಟಿಗೆ ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡ ಮೇಲೆ ಅವ್ರೇನು ಮಾಡ್ತಾರೆ, ಆದರೂ ಬಿಡಲ್ಲ, ಇನ್ನೊಂದು ಟೆಸ್ಟ್ ಕೊಡ್ತಾರೆ ಇವರಿಗೆ. ಈ ಕವಿತೆಯಲ್ಲಿ ಟೆಸ್ಟ್ ಏನಪ್ಪ ಅಂತ ಹೇಳಿದ್ರೆ ಆಶು ಕವಿತೆ. ಅವ್ರು ಯಾವುದೋ ಒಂದು ಡಿಂಡಿಮರ ಒಂದು ಸಾಲು ಕೊಡ್ತಾರೆ, ಇನ್ಕಂಪ್ಲೀಟ್ ಮಾಡಿ ಕೊಡ್ತಾರೆ, ಅದನ್ನು ಪೂರ್ತಿ ಮಾಡಬೇಕು. ಪೂರ್ತಿ ಮಾಡೋ ಅದೇ ವೃತ್ತ ಇತ್ಯಾದಿಗಳನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು, ಮತ್ತು ಅರ್ಥಗರ್ಭಿತವಾಗಿರಬೇಕು. ಅಂದರೆ ವಿತಿನ್ ದಿ ಟೈಮ್ ಫ್ರೇಮ್, ಅದು ಎಷ್ಟೋ ಒಂದು ಸೆಕೆಂಡ್ಸ್ ಹೇಳಿದ್ರೆ ಅಷ್ಟೊಳಗೆ ಮುಗಿಸ್ಬೇಕು ಅಂಥೇಳಿ ಆ ಥರ ಒಂದು 10 ಕೊಡ್ತಾರೆ, ಒಂದಾದ್ಮೇಲೆ ಒಂದು 10 ಕೊಡ್ತಾರೆ. ಅಷ್ಟನ್ನು ವೇದಾಂತ ದೇಶಿಕರು ಅಚ್ಚುಕಟ್ಟಾಗಿ ಮುಗಿಸ್ತಾರೆ, ಅಷ್ಟೇ ಕಾಲದ ಒಳಗಡೆ ಮುಗಿಸ್ತಾರೆ. ಇದೆಲ್ಲ ಆದಮೇಲೆ ನನ್ನ ಕೈ ಮುಗಿದ್ಬಿಡ್ತಾರೆ, ನಾನು ಸೋತೆ ನಾನು ಅಂಥೇಳಿ ಕೈ ಮುಗಿತಾನೆ ಡಿಂಡಿಮ ಅಂಥೇಳಿ ಹೇಳ್ತಾರೆ. ಅದಾದ ಮೇಲೆ ಅವನದೇ ಆದ ಒಂದು ರಚನೆ ಇದೆ, ರಾಘವಾಭ್ಯುದಯ ಕಾವ್ಯ ಒಂದು, ಅದನ್ನು ತಾವು ಪರಿಶೀಲಿಸಬೇಕು ಅಂಥೇಳಿ. ಸೋತೋದ್ಮೇಲೆ ಇನ್ನೇನು ಒಂದು ತರಹ ಮಿತ್ರತ್ವ ಉಂಟಾಗುತ್ತೆ. ಆವಾಗ ರಾಘವಾಭ್ಯುದಯ ಕಾವ್ಯವನ್ನು ತಾವು ಓದಬೇಕು ಅಂಥೇಳಿ ರಘುವಂಶ ಸಂಬಂಧಪಟ್ಟಿದ್ದು ಅದನ್ನು ಕೊಡ್ತಾನೆ. ಅದನ್ನು ಅವರು ಪರಿಶೀಲಿಸಿ ಅದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂತೋಷಪಟ್ಟು ಮೆಚ್ಚುಗೆಯನ್ನು ವ್ಯಕ್ತಪಡ್ತಾರೆ. ಯಾವುದಾದ್ರೂ ಕೂಡ ಚೆನ್ನಾಗಿರೋವಾಗ ಚೆನ್ನಾಗಿರೋ ಪಾರ್ಟನ್ನು ಮೆಚ್ಚುಗೆಯನ್ನು ತಿಳಿಸ್ಬೇಕು, ಅದನ್ನು ತಿಳಿಸ್ಬಿಟ್ಟು ಅದೇ ಒಂದು ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಇವರು ಯಾದವಾಭ್ಯುದಯ ಅಂತ ಒಂದು ಕಾವ್ಯವನ್ನು ರಚಿಸ್ತಾರೆ. ಯಾದವಾಭ್ಯುದಯ ಅಂತ ಹೇಳಿದ್ರೆ
ಅದು ಒಂದು ಮಹಾಕಾವ್ಯ. ಈ ಕಾಳಿದಾಸ ರಘುವಂಶ ಕುಮಾರ ಸಂಭವ ಇದೆಯಲ್ಲ, ಅದೇ ಶೈಲಿಯಲ್ಲಿ ಬರುತ್ತೆ. ಇದಕ್ಕೆ ಯಾದವಾಭ್ಯುದಯ ಅಥವಾ ಯದುವಂಶ ಅಂತಲೂ ಹೇಳ್ತಾರೆ, ಇಲ್ಲದೇ ಕೃಷ್ಣಾಭ್ಯುದಯ ಅಂತಲೂ ಹೇಳ್ತಾರೆ. ಅದನ್ನು ಅವರು ರಚಿಸ್ತಾರೆ. ಇದು ವಾಸ್ತವವಾಗಿ ಕೃಷ್ಣನ ಒಂದು ಅವತಾರ ಕತೆ ಅಂದರೆ ಭಾಗವತಲ್ಲಿ ಬರುತ್ತಲ್ಲ, ಅದೇ ಶೈಲಿ, ಅದರ ಸ್ಪಿರಿಟನ್ನು ತಗೊಂಡು ಇವರದ್ದೇ ಒಂದು ಕಾವ್ಯವನ್ನಾಗಿ ಮಾಡ್ತಾರೆ. ಅಂದರೆ ಕೃಷ್ಣಾವತಾರ ಅಂದರೆ ಇದು ಅಮ್ಮ ಪೇರಮ್ಮ ದೇವಕಿ ಗರ್ಭದಿಂದ ಪ್ರಾರಂಭ ಮಾಡಿ ಗರ್ಭಾವಸ್ಥೆಯಲ್ಲಿ ಹೇಗಿರುತ್ತೆ ಅಂತೆಲ್ಲ ಹೇಳಿ ಕೃಷ್ಣಾವತಾರ, ಆಮೇಲೆ ಬಾಲಲೀಲೆಗಳು ಇತ್ಯಾದಿ ರಾಸಕ್ರೀಡೆ ಇತ್ಯಾದಿ ಎಲ್ಲವನ್ನೂ ಕೂಡ ಹೇಳ್ತಾರೆ. ಕೊನೆಗೆ ಇವನ ವಧ ದಂತವಕ್ಕರ ಇವನ್ನೆಲ್ಲ ಶಿಶುಪಾಲ ವಧೆ ಎಲ್ಲವನ್ನೂ ಹೇಳ್ತಾರೆ. ಆಮೇಲೆ ರುಕ್ಮಿಣಿ ಪರಿಣಯ, ಜಾಂಬವತಿದು ಎಲ್ಲ ವಿಷಯಗಳನ್ನ ಹೇಳ್ತಾರೆ. ಸುಮಾರು ಒಂದು ಎಷ್ಟೋ ಮಹಾಕಾವ್ಯ ಇದು. ಹಾಗೆ ತುಂಬ ಅದ್ಭುತವಾದ ಒಂದು ರಸಾಸ್ವಾದನ ಉಂಟು ಮಾಡುವಂಥ ಒಂದು ಕಾವ್ಯವನ್ನು ತಯಾರು ಮಾಡಿ ಅದನ್ನು ಅವರು ಇದು ಮಾಡ್ತಾರೆ ಅನ್ನೋದನ್ನು ಕೇಳ್ತೀವಿ. ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಅದರ ಬಗ್ಗೆ ಹೇಳೋಕ್ಕಾಗಲ್ಲ. ಅಪ್ಪಯ್ಯ ದೀಕ್ಷಿತರು ಅಂತ ಮುಂದೆ ಬರ್ತಾರೆ, ಸುಮಾರು ಒಂದು 16ನೇ ಶತಮಾನ ಅಂತ ಕಾಣುತ್ತೆ. ಅವರು ಮಹಾಪಂಡಿತರು ಅಂತ ಹೇಳಿದ್ರೆ ಅದ್ವೈತ ಪರರಾಗಿರೋರು. ಅದ್ವೈತ ಪರರಾದ ಆಚಾರ್ಯರಾಗಿದ್ದರೂ ಕೂಡ ಅವರು ಶಿವನ ಒಂದು ಭಕ್ತರು, ಹಾಗೆ ವಿಷ್ಣು ಭಕ್ತರು ಆಗಿರ್ತಾರೆ, ಎರಡೂ ಆಗಿರ್ತಾರೆ. ಅಂತಹ ಅಪ್ಪಯ್ಯ ದೀಕ್ಷಿತರು ಇವರು ಮಹಾಪಂಡಿತರವರು. ಅವರು ಯಾದವಾಭ್ಯುದಯದ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪ್ರಶಂಸೆ ಮಾಡ್ತಾರೆ. ವಿಸ್ತಾರವಾದ ಒಂದು ಇದನ್ನು ಬರೀತಾರೆ ಅವರು. ಅದು ಕೂಡ ಇದೆ. ಅಪ್ಪಯ್ಯ ದೀಕ್ಷಿತರು ಬರೆದ ಮೇಲೆ ಅದಕ್ಕೆ ವ್ಯಾಲ್ಯೂ ಇನ್ನೂ ಜಾಸ್ತಿ ಆಗತ್ತೆ ಅನ್ನೋ ಥರದಲ್ಲಿ ಪಂಡಿತರು ಸಾಮಾನ್ಯ ತಗೋತಾರೆ. ಹಾಗೆ ಅಂಥ ಒಂದು ಉತ್ತಮವಾದ ಒಂದು ಕಾವ್ಯ ಇದು ವೇದಾಂತೇಶಿಕರದು ಅನ್ನೋದನ್ನು ಕೇಳ್ತೀವಿ. ಹೀಗೆ ಅನೇಕ ಜನ ವಿದ್ವಾಂಸರುಗಳು ಬರ್ತಾರೆ, ವಾದಕ್ಕೆ ಬರ್ತಾರೆ, ಬಂದು ಎಲ್ಲ ಸೋತು ಹೋಗ್ತಾರೆ, ಪರಾಜಯಗೊಳ್ತಾರೆ, ಅದು ಗೊತ್ತಾಗುತ್ತೆ. ಹೀಗಾದ ಮೇಲೆ ಇವರ ಒಂದು ಕೀರ್ತಿ ತುಂಬ ವಿಸ್ತಾರವಾಗಿ ಹರಡುತ್ತೆ, ಮನೆ ಮಾತಾಗ್ಬಿಡುತ್ತೆ, ಎಲ್ಲ ಕಡೆ ಹರಡ್ತಾ ಇದೆ ಒಂದು ಕಡೆ ಚೆನ್ನಾಗಿ. ಆದರೆ ಒಳಗಡೆಯೇ ಅಸೂಯೆಯೂ ಬೆಳೀತಾ ಇರುತ್ತೆ. ಇವರಿಗೆ ಕಿರುಕುಳ, ಅಸೂಯೆ ಯಾವಾಗ ಬೆಳೆಯುತ್ತೆ ಅವಾಗ ಕಿರುಕುಳ ಕೊಡೋಕ್ಕೆ ಶುರು ಮಾಡ್ತಾರೆ. ಕಿರುಕುಳ ಅಂತ ಹೇಳಿದ್ರೆ ತುಂಬ ನೀಚವಾದ ಕೃತ್ಯಗಳನ್ನು ಮಾಡೋದಕ್ಕೂ ಹೇಸದೇ ಇರೋವಂಥ ಕಿರುಕುಳ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ ಅನ್ಯ ಮತೀಯರು ಕೊಡೋದು ಒಂದು. ಇವರಲ್ಲೇ ಶ್ರೀ ವೈಷ್ಣವರಲ್ಲೇ ಅನ್ಯ ಕಲೆಯವರು ಇರ್ತಾರಲ್ಲ, ಇವರು ವಡಗಲೆಗೆ ಸೇರಿದವರು ವೇದಾಂತೇಶಕರು. ಆದರೆ ತೆಂಗಲೆಗೆ ಸೇರಿದ ಕೆಲವು ಪಂಡಿತರುಗಳೆಲ್ಲ ಇದ್ದಾರಲ್ಲ ಆಚಾರ್ಯ ಪುರುಷರು, ಅವರುಗಳೂ ಕೂಡ ಕೆಲವರು ಅಸೂಯಾಪರರಾಗಿ ಇವರು ಕಿರುಕುಳ ಕೊಡೋಕ್ಕೆ ಶುರು ಮಾಡ್ತಾರೆ. ಒಬ್ಬರು ಇವ್ರನ್ನ ಅಳಗಿಯ ಮಣವಾಳ ಪೆರುಮಾಳ್ ನಾಯನಾರ್ ಅಂತ ಬರೀತಾರೆ. ಪಿಳ್ಳೆ ಲೋಕಾಚಾರ್ಯರಂತ ಹಿಂದೆ ಹೇಳಿದ್ವಲ್ಲ, ಅವರ ತಮ್ಮ ಒಬ್ಬರು. ಇವರು ಕೂಡ ಆಚಾರ್ಯ ಪುರುಷರೇ, ತುಂಬ ಉತ್ತಮವಾದವರು. ಆದರೂ ಏನೋ ಒಂದು ಅಸೂಯೇನೋ ಸೇರಿಕೊಂಡು ಬರೀ ತಮಿಳು ಗ್ರಂಥ ಅದರಲ್ಲಿ ವಿದ್ವಾಂಸರು ಇವರು. ಅವರು ಇವ್ರನ್ನ ವಾದಕ್ಕೆ ಕರೆದಾಗ ವಾದಕ್ಕೆ ಕರೆದಾಗ ಇವರು ಒಪ್ಕೊಳ್ಳಲ್ಲ, ಬೇಡ ಅಂತ ಹೇಳ್ತಾರೆ. ನಾವು ಹೀಗೆ ವಾದ ಮಾಡೋದು ಬೇಡ, ಯಾಕೆಂದರೆ ನಮ್ಮೊಳಗಡೆನೆ ಎಲ್ಲ ಶ್ರೀ ವೈಷ್ಣವರೇನೆ. ಇವರಿಗೆ ವೇದಾಂತೇಶಿಕ ಸಮನಾದ ಆಚಾರ್ಯ ಪುರುಷರವರು, ಅಂದರೆ ಇಬ್ಬರು ದೊಡ್ಡ ಆಚಾರ್ಯ ಪುರುಷರು ಸಮನಾದ ಇವರು. ಆ ತರಹ ವಾದದಲ್ಲಿ ಇಳಿದು ಇದು ಮಾಡಬಾರ್ದು, ಅಂತಃಕಲಹ ಒಳ್ಳೆಯದಲ್ಲ, ಬೇಡ ಅಂತ ಹೇಳ್ತಾರೆ. ಒಂಥರ ಪೊಲೈಟಾಗಿ ನಿರಾಕರಿಸ್ತಾರೆ. ಆದರೆ ಅವರು ಸುಮ್ಮನೆ ಆಗ್ಬೋದು, ಆದರೆ ಅವ್ರ ಶಿಷ್ಯರುಗಳು ಬಿಡಲ್ಲ. ಅವರಿಗೆ ಕೋಪ ಬಂದ್ಬಿಡುತ್ತೆ, ಇವ್ರಿಗೆ ಶಕ್ತಿ ಇಲ್ಲ, ಅದಕ್ಕೋಸ್ಕರ ಹೀಗೆ ಹೇಳ್ತಿದ್ದಾರೆ ಅಂಥೇಳಿ. ಇವ್ರು ಬೇಕಾದಷ್ಟು ನೋಡಿರ್ತಾರೆ, ಆದರೂ ಕೂಡ ಅದೇನೋ ಒಂದು ಆ ಥರ ಮಾಡೋಕ್ಕಾಗಲ್ಲವೇನೋ ಅಂಥೇಳಿ ಇವ್ರಿಗೆ ಹೇಗಾದರೂ ಮಾಡಿ ಅವಮಾನ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿಬಿಡ್ತಾರೆ. ಯಾರು ಶಿಷ್ಯರುಗಳು ಅಥವಾ ಅವರು ಬೇಕಾದವರು ಅಂತ ಇಟ್ಕೊಳ್ಳಿ. ಏನಪ್ಪ ಅವಮಾನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಅವರ ಒಂದು ಇದು ಏನು ಮಾಡ್ತಾರೆ, ಇವರು ವೇದಾಂತೇಶಕರು ಮನೆ ಒಳಗಿದ್ದಾರೆ, ಯಾವುದೋ ಗ್ರಂಥ ಪರಿಶೀಲನೆ ಮಾಡ್ತಾ ಕೂತಿರ್ತಾರೆ. ಆವಾಗ ಇವರು ವಿರೋಧಿಗಳೇನು ಮಾಡ್ತಾರೆ,
ಒಂದು ಮನೆ ಬಾಗಿಲು ಮೇನ್ ಡೋರ್ ಇದೆಯಲ್ಲ, ಅಲ್ಲಿ ಒಂದು ಹಗ್ಗ ಕಟ್ಟಿಬಿಟ್ಟು ಒಂದು ತೋರಣ ಮಾಡಬೇಕು. ತೋರಣ ಯಾವುದಲ್ಲಿ ಅಂತ ಹೇಳಿದ್ರೆ ಮಾವಿನ ಸೊಪ್ಪಿನ ತೋರಣ ಅಲ್ಲ, ಇವರು ಪಾದರಕ್ಷೆಗಳ ತೋರಣವನ್ನು ಮಾಡಿ ಅವರ ಮನೆ ಮುಂದೆ ಕಟ್ತಾರೆ. ಅದು ಸ್ವಲ್ಪ ಕೆಳಗಿರುತ್ತೆ. ಇವರು ವೇದಾಂತೇಶಕರು ಅಲ್ಲಿಂದ ಮನೆ ಒಳಗಿಂದ ಹೊರಗೆ ಬರ್ತಾರಲ್ಲ, ಇವರು ಜಗಲಿ ಮೇಲೆ ಕೂತ್ಕೊಳ್ಳೋಕ್ಕೋಸ್ಕರ, ಗ್ರಂಥಾವಲೋಕನಕ್ಕೋಸ್ಕರ ಜಗಲಿ ಮೇಲೆ ಕೂತ್ಕೊಂಡು ರೂಢಿ ಇರುತ್ತೆ. ಅದಕ್ಕೋಸ್ಕರ ಹೊರಗೆ ಬರ್ತಾರಲ್ಲ, ಬಂದಾಗ ಇವರ ಪಾದರಕ್ಷೆ ದೇಶಿಕರ ತಲೆ ಮೇಲೆ ಬೀಳಬೇಕು ಅಂತ ಅವರದ್ದು. ಆ ತರಹ ಅವಮಾನ ಮಾಡಬೇಕು. ಪಾದರಕ್ಷೆ ತಲೆ ಮೇಲೆ ಬಿದ್ದರೆ ಇನ್ನೇನು ಅವಮಾನ ಅಲ್ವೇ? ಅದನ್ನು ಅಲ್ಲಿ ನಿಂತ್ಕೊಂಡು, ಮರೆಯಲ್ಲಿ ನಿಂತ್ಕೊಂಡು ಅವ್ರು ನೋಡಿ ಎಂಜಾಯ್ ಮಾಡಬೇಕು ಅಂಥೇಳಿ ಎಲ್ಲ ಬದುಕಿಟ್ಕೊಂಡು ನಿಂತ್ಕೊಂಡು ನೋಡ್ತಾ ಎಂಜಾಯ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಇವರು ಪಾಪ ಇವ್ರಿಗೆ ಗೊತ್ತಿರಲ್ಲ, ಒಳಗಿರ್ತಾರೆ. ಒಳಗಿಂದ ಹೊರಗೆ ಬರ್ತಾರೆ, ಜಗಲಿ ಮೇಲೆ ಕೂತ್ಕೋಬೇಕು ಅಂತ ಬರ್ತಾರೆ. ಬಂದಾಗ ಇವರ ತಲೆಗೆ ಸ್ಪರ್ಶವಾಗತ್ತೆ. ಸ್ಪರ್ಶವಾದಾಗ ನೋಡ್ತಾರೆ, ಓಹೋ ಹೀಗಾಗಿದೆಯಾ ಅಂತ ಅವ್ರಿಗೆ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಇಂಗಿತಜ್ಞರವರು ಗೊತ್ತಾಗುತ್ತೆ, ವಿರೋಧಿಗಳು ಯಾರೋ ಮಾಡಿದ್ದಾರೆ ಅಂತ. ಆದರೆ ಏನು ಸ್ವಲ್ಪ ಅನ್ನೋದಕ್ಕೋಸ್ಕರ ಬೇಸರ ಪಟ್ಕೊಳ್ಳಲ್ಲ. ಅವರು ತಕ್ಷಣ ಒಂದು ಶ್ಲೋಕ ಹೇಳ್ತಾರೆ ಅಷ್ಟೇ, ಆನ್ ದಿ ಸ್ಪಾಟ್ ಒಂದು ಶ್ಲೋಕ. ಏನಪ್ಪ ಅಂತ ಹೇಳಿದ್ರೆ, ಕರ್ಮಾವಲಂಬಕಾಹ ಕೇಚಿತ್ ಜ್ಞಾನಾವಲಂಬಕಾಹ ವಯಂತು ಹರಿದಾಸಾನಾಂ ಪಾದರಕ್ಷಾವಲಂಬಕಾಹ ಅಂತ ಹೇಳ್ತಾರೆ. ಅಂದರೆ ಕೆಲವರು ಈ ಕರ್ಮಯೋಗವನ್ನೇ ಅವಲಂಬಿಸಿರೋರು, ಇನ್ನು ಕೆಲವರು ಜ್ಞಾನ ಮಾರ್ಗವನ್ನು ಅವಲಂಬಿಸಿರೋರು. ಕರ್ಮ ಮಾರ್ಗ, ಜ್ಞಾನ ಮಾರ್ಗ ಅಂತ ಎರಡಿದೆಯಲ್ಲ, ಎರಡನ್ನು ಆ ತರಹ ಅವಲಂಬಿಸಿರೋರು. ನಾವು ಇನ್ನೊಂದು ಭಕ್ತಿ ಮಾರ್ಗ ಅಂತ ಒಂದಿದೆ, ನಾವು ಭಕ್ತಿ ಮಾರ್ಗದವರು ಅನ್ನೋದನ್ನು ಇನ್ನೊಂಥರ ಸ್ವಲ್ಪ ಬದಲಾಯಿಸಿ ಹೇಳ್ತಾರೆ. ವಯಂತು ಹರಿದಾಸಾನಾಂ, ಬರೀ ಭಗವಂತನ ಭಕ್ತಿ ಅಂತ ಅಷ್ಟೇ ಇಲ್ಲ, ಭಗವಂತನ ಭಕ್ತರು ಯಾರಿದ್ದಾರೋ ಅವರ ಪಾದವನ್ನು ಸೇವಿಸೋರು ಅನ್ನೋದನ್ನು ಹೇಳ್ತಾ ಇಲ್ಲ, ಭಗವಂತನ ಭಕ್ತರ ಪಾದರಕ್ಷೆಯನ್ನು ಅವಲಂಬಿಸಿದವರು. ಏಕೆಂದರೆ ಪಾದರಕ್ಷೆ ತಲೆ ಮೇಲೆ ಇಟ್ಟಿದ್ದು. ಆದ್ದರಿಂದ ವಯಂತು ಹರಿದಾಸಾನಾಂ ಪಾದರಕ್ಷಾವಲಂಬಕಾಹ ಅಂತ ಹೇಳ್ತಾರೆ. ಹೇಳಿದೆ ನಿಜವಾಗ್ಲೂ ಅವ್ರು ಫೀಲ್ ಮಾಡ್ಕೊಂಡು ಹೇಳ್ತಾರೆ. ಯಾಕೆಂದರೆ ಅವರುಗಳು ಕೂಡ ಶ್ರೀ ವೈಷ್ಣವರೇ, ಅವ್ರು ಮಾಡಿದ ಶ್ರೀ ವೈಷ್ಣವನ್ ಗೊತ್ತಾಯ್ತು, ಇವರಿಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಇವರು ನೋಡ್ಕೋತಾ ಇರ್ತಾರಲ್ಲ. ಹಾಗಾಗಿ ಅಂಥ ಶ್ರೀ ವೈಷ್ಣವರು ಅವರ ಒಂದು ಪಾದರಕ್ಷೆ ನಮ್ಮ ಶಿರಸ್ಸು ಮೇಲೆ ತಾಗಿದ್ರೆ ಏನಂತೆ, ತಪ್ಪೇನಂತೆ? ನಾವು ಭಕ್ತಿಯಿಂದ ಸ್ವೀಕರಿಸ್ತೀವಿ, ಅದನ್ನೇ ಆಶ್ರಯವಾಗಿಟ್ಟಿರೋರು ನಾವು. ಭಗವಂತನ ಪಾದ, ಭಕ್ತರ ಪಾದರಕ್ಷೆ ಎಲ್ಲವೂ ಕೂಡ ಒಂದೇ ನಮಗೆ ಅಂಥೇಳಿ ಆ ಭಾವದಲ್ಲಿ ತೆಗೆದುಕೊಂಡಿರ್ತಾರೆ. ಅಂತಹ ಪರಮ ಭಕ್ತರು, ಪರಮ ಭಾಗವತರಿವರು ಅನ್ನೋದನ್ನು ಇದೆಲ್ಲ ನೋಡ್ಬಿಟ್ಟು ಅವರು ಅಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇದ್ರಲ್ಲ, ನೋಡ್ಬಿಟ್ಟು ಅಯ್ಯೋ ಹೀಗೆ ಹೇಳ್ತಾ ಇದ್ದಾರಾ ಅಂಥೇಳಿ ಅವ್ರಿಗೆ ಅವಮಾನ ಆಗ್ಬಿಟ್ಟು ಇನ್ಮೇಲೆ ಈ ಕೆಲಸ ಮಾಡಬಾರ್ದು ಅಂತ ಕೆಲವರು ಅನ್ಕೋತಾರೆ. ಆದರೆ ಈ ಥರ ಸಣ್ಣ ಕಿರುಕುಳ ಬೇರೆ ಬೇರೆ ಕೊಡ್ತಾನೇ ಇರ್ತಾರೆ. ಅದೆಲ್ಲ ಅವ್ರು ಸಹಿಸ್ಕೊಂಡಿರ್ತಾರೆ. ಇವರು ಸಹಿಸ್ಕೊಂಡಷ್ಟು ಅವ್ರುಗಳು ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಕಡಿಮೆ ಮಾಡಲಿಲ್ಲ. ಹಾಗೆ ಇನ್ನು ಕೆಲವು ಈ ತರಹ ಕಿರುಕುಳ ಕೊಡೋದು ಬರುತ್ತೆ. ಅದನ್ನು ಇವತ್ತು ಸಮಯ ಆಗಿರೋದ್ರಿಂದ ಅದನ್ನು ಇವತ್ತು ಹೇಳೋದು ಬೇಡ, ಇಲ್ಲಿಗೆ ನಿಲ್ಲಿಸ್ಕೊಂಡು ಮುಂದಿನ ಒಂದು ಪಾಠದಲ್ಲಿ ಅದನ್ನು ಹೇಳೋಣ ಅಂತ ಹೇಳ್ತಾ, ಇಂಥ ಒಂದು ಮಹಾಭಕ್ತರು, ಭಾಗವತ ಶ್ರೇಷ್ಠರು ಮತ್ತು ಅವರ ಪಾಂಡಿತ್ಯ ಅದರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಎಲ್ಲ ಮಹಾಪಂಡಿತರುಗಳು, ಘನ ವಿದ್ವಾಂಸರನ್ನೆಲ್ಲ ಸುಲಭವಾಗಿ ಸೋಲಿಸಿದಂಥವರು ವಾದದಲ್ಲಿ. ಅಂಥ ಮಹಾಪುರುಷರ ಒಂದು ಸ್ಮರಣೆಯಲ್ಲಿ ಅವರ ಪಾದಾರವಿಂದಗಳಿಗೆ ಸ್ಮರಣೆ ಮಾಡಿ ಮಸ್ತಾ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಅವರಿಗೆ ಆರಾಧ್ಯ ದೇವವಾದ ಹಯಗ್ರೀವ ದೇವರನ್ನು, ವರದರಾಜ ಸ್ವಾಮಿಯನ್ನು, ಹಾಗೆಯೇ ರಂಗನಾಥ ಸ್ವಾಮಿಯನ್ನು ಸ್ಮರಿಸ್ಕೊಳ್ತಾ ಈ ಒಂದು ವಾಕ್ಪುಷ್ಪಗಳನ್ನು ಅವರ ಪಾದಾರವಿಂದಗಳಲ್ಲಿ ಅರ್ಪಿಸ್ತೇವೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀರಂಗಾರ್ಪಣಮಸ್ತು.